ಓಕೆ. ಹಾಯ್, ಹಲೋ, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಈಶ್ವರ್ ಗೌಳಿ ಎಜುಕೇಶನಲ್ ಚಾನಲ್. ನಾನು ನಿಮ್ಮ ಈಶ್ವರ್ ಗೌಳಿ. ಸೊ ಈಗಾಗಲೇ ಟೋಪೋಗ್ರಫಿಗೆ ಸಂಬಂಧಪಟ್ಟಂತ ಕಳೆದ 2 ಕ್ಲಾಸಸ್ಗಳು ಮುಗಿದೋಗಿದ್ದಾವೆ. ಸೊ ನಿಮ್ಮೆಲ್ಲರ ಪ್ರತಿಕ್ರಿಯೆ ಕೂಡ ತುಂಬಾ ಚೆನ್ನಾಗಿದೆ. ಓಕೆನಾ. ಸೊ ಇವತ್ತು ಟೋಪೋಗ್ರಫಿಗೆ ಸಂಬಂಧಪಟ್ಟಂತೆ 3ನೇ ಕ್ಲಾಸಸ್. ಸೊ ಫಸ್ಟ್ ಆಫ್ ಆಲ್ ನಮಗೆ ಬೇಸಿಕಲಿ ಟರ್ಮ್ಗಳು ಗೊತ್ತಾಗಿದೆ. ಬೇಸಿಕ್ ಟರ್ಮ್ಗಳು ಟೋಪೋಗ್ರಫಿ ಅಂದ್ರೆ ಏನು ಅನ್ನೋದು ಗೊತ್ತಾಗಿದೆ. ಓಕೆನಾ. ಟೋಪೋಗ್ರಫಿ ಅಂದ್ರೆ ಭೂಮಿಯ ಮೇಲಿರುವ ಆಕೃತಿಯ ಬಗ್ಗೆ ಅಥವಾ ಭೂಮಿಯ ಮೇಲಿನ ಆ ಆಕೃತಿಯ ಬಗ್ಗೆ, ಆ ಸ್ಥಳೀಯ ಆಕೃತಿಯ ಬಗ್ಗೆ ತಿಳ್ಕೊಳ್ಳೋದನ್ನ ನಾವೇನಂತ ಕರಿತೀವಿ? ಟೋಪೋಗ್ರಫಿ ಅಂತ ಕರೆದಿದ್ವಿ. ಓಕೆನಾ. ಸೊ ಇದು ಬೇಸಿಕಲಿ ನಮಗೆ ಟೋಪೋಗ್ರಫಿ ಅಂದ್ರೆ ಏನು ಅನ್ನೋದು ಆಯ್ತು. ಸೊ ಈ ಟೋಪೋಗ್ರಫಿಲಿ ನಾವು ಮೂಲವಾಗಿ ನೋಡ್ತಾ ಬಂದಾಗ, ಸೊ ಅರ್ತ್ ಫಾರ್ಮೇಶನ್ ಅಲ್ಲಿ ಮೇಜರ್ಲಿ ನಮಗೆ ಅರ್ತ್ ಫಾರ್ಮೇಟ್ ಆಗುವಂತ 4 ಲೇಯರ್ ಅಲ್ಲಿ ನಾವು ನೋಡ್ತಾ ಬಂದಾಗ, ಮೀನ್ಸ್ ಅರ್ತ್ ಅನ್ನ ಮೇನ್ ಸ್ಟ್ರಕ್ಚರ್ ಅಲ್ಲಿ ನಾವು 4 ಆಬ್ಜೆಕ್ಟ್ ಅಲ್ಲಿ, ಮೀನ್ಸ್ ನಾವು ಅರ್ತ್ ಅನ್ನು ನೋಡಿದಾಗ ಮೇನ್ಲಿ ಕಾಣುವಂತದ್ದು ಇದು. ಓಕೆನಾ. ಸೊ ಹಾಗಾದ್ರೆ ಈ ಅರ್ತ್ ಸ್ಟ್ರಕ್ಚರ್ ಗಳು ಫಾರ್ಮೇಟ್ ಆಗ್ಲಿಕ್ಕೆ ಫಸ್ಟ್ ನದಿಗಳಿಂದ ಸೊ ಒಂದಿಷ್ಟು ಭೂಮಿಯ ಮೇಲೆ ಬದಲಾವಣೆಗಳಾಗ್ತದೆ. ಸೊ ತದನಂತರ ಅಂಡರ್ ವಾಟರ್ ಇಂದ ಆಗುವಂಥದ್ದು. ಓಕೆನಾ. ಅಂಡರ್ ವಾಟರ್ ಮೀನ್ಸ್ ಗ್ರೌಂಡ್ ವಾಟರ್ ಇಂದ ಆಗುವಂಥದ್ದು. ತದನಂತರ ಇನ್ನು 3ನೇದಾಗಿ ಅಂತ ಬಂದಾಗ ಸಿ ಇಂದ ಆಗುವಂಥದ್ದು, ಮೀನ್ಸ್ ಸಮುದ್ರದಿಂದ ಭೂಮಿಯ ಮೇಲೆ ಒಂದಿಷ್ಟು ಬದಲಾವಣೆಗಳಾಗ್ತದೆ. ಆ ಭೂಮಿಯ ಅರ್ತ್ ಸ್ಟ್ರಕ್ಚರ್ ಮೇಲೆ ಒಂದಿಷ್ಟು ಬದಲಾವಣೆ ಆಗ್ತದೆ. ತದನಂತರದಾಗಿ ಬರುವಂತದ್ದು ಹಿಮಗಡ್ಡೆಗಳಿಂದ. ಓಕೆನಾ. ಹಿಮಗಡ್ಡೆಗಳು ಮೀನ್ಸ್ ನಾವು ಗ್ಲೇಷಿಯರ್ಸ್ ಅಂತ ಕರಿತೀವಲ್ಲ, ಅದರಿಂದಾಗಿ. ಸೊ ತದನಂತರ ಭೂಮಿಯ ಸ್ಟ್ರಕ್ಚರ್ ಅಲ್ಲಿ ನಾವು ನೋಡುವಂತದ್ದು ಮರುಭೂಮಿಗಳು. ಓಕೆನಾ. ಮರುಭೂಮಿಗಳು ನೋಡ್ತೀವಲ್ಲ. ಸೊ ಈ ಮರುಭೂಮಿಗಳಲ್ಲೂ ಕೂಡ ಒಂದಿಷ್ಟು ಲ್ಯಾಂಡ್ ಸ್ಟ್ರಕ್ಚರ್ ಇರುತ್ತೆ. ಓಕೆನಾ. ಇದನ್ನ ಟೋಪೋಗ್ರಫಿಕಲ್ ಸ್ಟ್ರಕ್ಚರ್ಸ್ ಅಂತ ನಾವು ನೋಡ್ತೀವಿ. ಸೊ ಇವಾಗ ನಾವು ನದಿಗಳಿಂದ ಆಗುವಂತ ಬದಲಾವಣೆಯ ಮೂಲ ಸ್ಟ್ರಕ್ಚರ್ ಗಳನ್ನ ನೋಡ್ತಾ ಬಂದಿದ್ವಿ. ಓಕೆನಾ. ಇಲ್ಲಿದಾವೆ ಸಣ್ಣ ಪುಟ್ಟ ಇಮೇಜಸ್ ಗಳಿದಾವೆ. ಓಕೆನಾ. ಯಾವುದು ಆಕ್ಸ್ಬೋ ಲೇಕ್ ಅಂದ್ರೆ ಯಾವುದು? ಓಕೆನಾ. ಮೀಂಡರ್ಸ್ ಅಂದ್ರೆ ಯಾವುದು? ಹೌದಾ. ಸೊ ತದನಂತರ ಪ್ಲಂಜ್ ಪೂಲ್ ಅಂದ್ರೆ ಯಾವುದು? ಹ್ಯಾಂಗಿಂಗ್ ವಾಲ್ ಅಂದ್ರೆ ಏನು? ಸೊ ಜಲಪಾತಗಳು ಹೆಂಗ್ ಫಾರ್ಮೇಟ್ ಆಗ್ತದೆ? ತದನಂತರ ಫ್ಲಡ್ ಪ್ಲೈನ್ ಅಂದ್ರೇನು? ಡೆಲ್ಟಾ ಅಂದ್ರೇನು? ಹೌದಾ. ಸೊ ಇವೆಲ್ಲವನ್ನು ನಾವು ನದಿಗಳ ಮುಖಾಂತರದಲ್ಲಿ ನೋಡ್ತಾ ಬಂದಿದ್ವಿ. ಹೌದಾ. ಸೊ ಇವಾಗಿನ ಮುಂದಿನ ಹಂತದಲ್ಲಿ ಮುಂದಿನ ಕ್ಲಾಸಸ್ ಅಲ್ಲಿ ಅಂತ ನೋಡ್ತಾ ಬಂದಾಗ, ಸೊ ಇವಾಗ 2ನೇದಾಗಿ ನೋಡುವಂಥದ್ದು ಸೊ ಗ್ರೌಂಡ್ ವಾಟರ್ ಇಂದ ಆಗುವಂತ ಬದಲಾವಣೆಗಳು. ಸೊ ಅರ್ತ್ ಸ್ಟ್ರಕ್ಚರ್ ಈ ಲ್ಯಾಂಡ್ ಮಾಸ್ ಅಲ್ಲಿ ಸೊ ಗ್ರೌಂಡ್ ವಾಟರ್ ಇಂದನೂ ಕೂಡ ಮೇಜರ್ ಇಂಪ್ಯಾಕ್ಟ್ ಆಗುತ್ತೆ. ಹಾಗಾದ್ರೆ ಏನಾಗುತ್ತೆ ನೋಡಿ. ಸೊ ಗ್ರೌಂಡ್ ವಾಟರ್ ಅಂತ ಬಂದಾಗ, ಸೊ ಫಸ್ಟ್ ಆಫ್ ಆಲ್ ನಮಗೆ ಒಂದು ಲ್ಯಾಂಡ್ ಮಾಸ್ ಹಿಂಗಿರುತ್ತೆ. ಸೊ ಇದು ಲ್ಯಾಂಡ್ ಮಾಸ್ ಇಷ್ಟಂತೂ ಗೊತ್ತಿರುವಂತದ್ದು. ಸೊ ಇದು ಒಂದು ಲ್ಯಾಂಡ್ ಮಾಸ್ ಮೀನ್ಸ್ ಭೂಖಂಡದ ಭಾಗ ಅಂತ ಅನ್ಕೊಳ್ಳಿ. ಓಕೆನಾ. ಕಾಣಿಸ್ತಾ ಇದಾವ ಅಕ್ಷರಗಳು? ಓಕೆನಾ. ಇದು ಲ್ಯಾಂಡ್ ಮಾಸ್ ಅಪ್ಪ. ಓಕೆನಾ. ಸೊ ಲ್ಯಾಂಡ್ ಮಾಸ್ ಇಷ್ಟೆಲ್ಲ ಲ್ಯಾಂಡ್ ಮಾಸ್ ಇದೆ ಅಂತ ಅನ್ಕೊಳ್ಳಿ. ಇದೆಲ್ಲ ಒಂದು ಭೂಭಾಗ. ಸೊ ಎಲ್ಲಾ ಕಡೆನೂ ರಾಕ್ ಇಂದ ತುಂಬಿರುವಂತದ್ದು, ಮೇಜರ್ಲಿ ಹಾರ್ಡ್ ರಾಕ್ ಇರ್ತಕ್ಕಂಥ ಪ್ಲೇಟ್ ಇರಲ್ಲ. ಎಲ್ಲಾ ಕಡೆನೂ ಮೇಲ್ಗಡೆ ಒಂದಿಷ್ಟು ಸಾಯಿಲ್ ಕಂಟೆಂಟ್ ಇರುವಂತ ರಾಕ್ ಇರ್ತದೆ. ಸೊ ನದಿಗಳ ಮುಖಾಂತರ ಆ ಸಾಯಿಲ್ ಕಂಟೆಂಟ್ ಹಾರಿ ಹೋದಾಗ, ಮೀನ್ಸ್ ಅದನ್ನ ಹರಿದು ಹೋದಾಗ ಕೆಳಗಡೆ ಹಾರ್ಡ್ ರಾಕ್ ಮೇಲೆ ನದಿ ಹರಿತಾ ಇರುತ್ತೆ. ಓಕೆನಾ. ಸೊ ಇವಾಗ ಹಾರ್ಡ್ ರಾಕ್ ಮೇಲೆ ನದಿ ಹರಿತಾ ಇರುತ್ತೆ, ಸಾಫ್ಟ್ ರಾಕ್ ಮೇಲೆ ಆದ್ರೆ ಪಾಸ್ ಆಗುತ್ತೆ. ಬಟ್ ಇಲ್ಲಿ ನೋಡಿ, ಸೊ ಇದು ಒಂದು ರಾಕ್ ಬೆಡ್ ಇದೆ. ಓಕೆನಾ. ಸೊ ಇದೇನಾಗಿದೆ? ಅರ್ತ್ ಲ್ಯಾಂಡ್ ಮಾಸ್ ಬೆಡ್ ಇದೆ. ಸೊ ಇದನ್ನ ಲ್ಯಾಂಡ್ ಮಾಸ್ ಬೆಡ್. ಓಕೆನಾ. ಸೊ ಕಾಣಿಸ್ತಾ ಇದಾವ ಒಂದ್ ಸ್ವಲ್ಪ ಅಕ್ಷರ ಕಾಣಿಸ್ತಾ ಇದೆ ಲೈಟ್ ಆಗಿ, ಸ್ವಲ್ಪ ದೊಡ್ಡದೊಡ್ಡನ. ಓಕೆ. ಸೊ ಇದೇನಿದು? ಲ್ಯಾಂಡ್ ಮಾಸ್ ಬೆಡ್. ಸೊ ಈ ಲ್ಯಾಂಡ್ ಮಾಸ್ ಬೆಡ್ ಅನ್ನೋದಂತೂ ಗೊತ್ತಾಗಿದೆಯಾ? ಮೀನ್ಸ್ ಲ್ಯಾಂಡ್ ಇದು. ಓಕೆನಾ. ಇವಾಗ ನೋಡಿ, ಸೊ ಈ ಲ್ಯಾಂಡ್ ಅಲ್ಲಿ ಸೊ ಇಲ್ಲೆಲ್ಲೋ ನದಿ ಹರಿತಾ ಬರುತ್ತೆ. ಸೊ ನದಿ ಹರಿತಾ ಬಂದಾಗ ಯಾವುದೋ ಪಾಯಿಂಟ್ ಅಲ್ಲಿ ನದಿ ಡಿಸಪಿಯರ್ ಆಗುತ್ತೆ. ಯಾವುದೋ ಒಂದು ಪಾಯಿಂಟ್ ಅಲ್ಲಿ ನದಿ ಏನಾಗುತ್ತೆ? ಡಿಸಪಿಯರ್ ಆಗುತ್ತೆ, ಕಾಣಲ್ಲ. ಅದೇನಾಗ್ತದೆ? ನದಿ ಹಿಂಗೆ ನೆಲದ ಮೇಲೆ ಹರ್ಕಂತ ಬಂದು ಸೊ ಇದು ಯಾವುದೋ ಒಂದು ಗ್ರೌಂಡ್ ಅಲ್ಲಿ ನೆಲದಾಗ ಇಳಿತದೆ, ಯಾವುದೋ ಒಂದು ಪಾಯಿಂಟ್ ಅಲ್ಲಿ ಇಳಿತದೆ. ಪ್ರತಿ ನದಿಗಳು ಇಳಿಯಲ್ಲ, ಪ್ರತಿ ಜಾಗದಲ್ಲೂ ಇಳಿಯಲ್ಲ. ಸೊ ಇದು ಎಂತ ಜಾಗದಲ್ಲಿ ಅಥವಾ ಎಂತ ಲ್ಯಾಂಡ್ ಮಾಸ್ ಅಲ್ಲಿ ಆಗುತ್ತೆ ಅಂದ್ರೆ, ಜಾಸ್ತಿ ಸುಣ್ಣದ ಕಲ್ಲಿರುವಂತದ್ದು, ಕ್ಯಾಲ್ಸಿಯಂ ಕಾರ್ಬೋನೇಟ್ ಇರುವಂತ ಲ್ಯಾಂಡ್ ಮಾಸ್ ಅಲ್ಲಿ ಆಗುತ್ತೆ. ಕ್ಯಾಲ್ಸಿಯಂ ಕಾರ್ಬೋನೇಟ್ ಜಾಸ್ತಿ ಸುಣ್ಣದ ಕಲ್ಲುಗಳಿರುವಂತ ಜಾಗದಲ್ಲಿ ಸೊ ಈ ಪ್ಲೇಸ್ ಆಗುತ್ತೆ. ಓಕೆನಾ. ಸೊ ಕ್ಯಾಲ್ಸಿಯಂ ಕಾರ್ಬೋನೇಟ್ ಜಾಗದಲ್ಲಿ. ಹಾಗಾದ್ರೆ ಈ ಜಾಗವನ್ನ ಸ್ಪೆಸಿಫಿಕಲಿ ನಾವು ಒಂದು ವರ್ಡ್ ಇಂದ ಬರಿತೀವಿ. ಸೊ ಕ್ಯಾಸ್ಟ್ ಲ್ಯಾಂಡ್ ಅಂತ ಕರಿತೀವಿ. ಇದನ್ನೇನಂತ ಕರಿತೀವಿ? ಕ್ಯಾಸ್ಟ್ ಲ್ಯಾಂಡ್ ಅಂತ ಕರಿತೀವಿ. ಸೊ ಇಲ್ಲಿ ಜಾಸ್ತಿ ಸುಣ್ಣದ ಕಲ್ಲಿರುತ್ತೆ. ಸೊ ಉದಾಹರಣೆಗೆ ನೋಡಿ, ಸೊ ನಾವು
ಸುಣ್ಣದ ಕಲ್ಲಿನ ಜಾಗದಲ್ಲಿ ಅಥವಾ ಒಂದು ಮನೆಗೆ ಬಣ್ಣ ಬಡಿಬೇಕು ಅಂತಂದಾಗ ನಾವು ಸುಣ್ಣ ತರ್ತೀವಿ. ಆ ಸುಣ್ಣದ ಕಲ್ಲು ಅಂತ ಬರ್ತವೆ, ಇವಾಗೆಲ್ಲ ಪೇಂಟ್ಗಳಿದಾವೆ. ಸೊ ಆ ಸುಣ್ಣವನ್ನ ತಂದಾಗ ಸೊ ಒಂದು ಬಕೆಟ್ ಅಲ್ಲಿ ನೀರಲ್ಲಿ ಹಾಕ್ತೀವಿ. ಅದೇನಾಗುತ್ತೆ, ನೀರಿನ ಜೊತೆ ಕರಗುತ್ತೆ, ಸುಣ್ಣ ಏನಾಗುತ್ತೆ, ಕರಗುತ್ತೆ. ಎಂಡ್ ಆಫ್ ದ ಟೈಮ್ ಅಲ್ಲಿ ಒಂದಿಷ್ಟು ಭಾಗ ಉಳಿಯುತ್ತದೆ, ಅದು ಮೂಲ ಕಲ್ಲಿನ ಭಾಗ. ಬಟ್ ಸರೌಂಡಿಂಗ್ ಇರ್ತಕ್ಕಂಥ ಸುಣ್ಣದ ಭಾಗ ಎಲ್ಲ ಏನಾಗಿರ್ತದೆ, ಸುಟ್ಟು ನೀರಿನೊಂದಿಗೆ ಫ್ಲೋ ಆಗಿರ್ತದೆ. ಓಕೆನಾ, ನೀರಿನ ಜೊತೆಗೆ ಕೂಡ್ಕೊಂಡಿರುತ್ತೆ. ಸ್ವಲ್ಪ ನೆಗಡಿ ಬಂದಿದೆ, ಓಕೆನಾ, ಸೊ ತೊಂದರೆ ತಗೋಬೇಡಿ. ಓಕೆ, ಇಲ್ಲ ನೋಡಿ. ಸೊ ಇವಾಗ ಏನಾಗಿದೆ, ನದಿ ಏನಾಗ್ತಾ ಇದೆ, ಫ್ಲೋ ಆಗ್ತಾ ಇದೆ. ಸೊ ಒಂದು ಲ್ಯಾಂಡ್ ಮಾಸ್ ಮೇಲೆ ಬಂದಿದೆ. ಈ ಲ್ಯಾಂಡ್ ಮಾಸ್ ಯಾವ್ದಪ್ಪ ಅಂದ್ರೆ ಕಾರ್ಸ್ಟ್ ಲ್ಯಾಂಡ್, ಮೀನ್ಸ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಇರ್ತಕ್ಕಂಥದ್ದು ಅಥವಾ ಸುಣ್ಣದ ಕಲ್ಲಿನ ಲ್ಯಾಂಡ್ ಮೇಲೆ ಬಂದಿದೆ ಇವಾಗ. ಸೊ ಇಲ್ಲಿ ಬಂದಾಗ ಏನಾಗ್ತದೆ, ಇಲ್ಲಿ ಫ್ಲೋ ಆಗ್ಬೇಕಾದ್ರೆ ಲ್ಯಾಂಡು, ರಿವರ್ ಫ್ಲೋ ಆಗ್ಬೇಕಾದ್ರೆ ಒಂದು ಪಾಯಿಂಟ್ ಅಲ್ಲಿ ಇದಿಷ್ಟು ಸುಣ್ಣದ ಕಲ್ಲಿನ ಬೆಡ್ ಅಲ್ವೇ, ಸುಣ್ಣದ ಕಲ್ಲಿನ ಬೆಡ್ ಇದ್ದಾಗ ಈ ಪಾಯಿಂಟ್ ಅಲ್ಲಿ ಬಂದಾಗ ಏನಾಗ್ತದೆ, ಇಲ್ಲಿ ನೀರು ಬಂದಾಗ ನೀರಿನ ಜೊತೆ ರಿಯಾಕ್ಟ್ ಆಗಿ ಏನಾಗ್ತದೆ, ಒಂದಿಷ್ಟು ಪಾಯಿಂಟ್ ಅಲ್ಲಿ ಈ ಸುಣ್ಣದ ಕಲ್ಲಿನ ಭಾಗ ಸುಣ್ಣ ಕರಗುತ್ತೆ. ಓಕೆನಾ, ಸುಣ್ಣ ಕರಗುತ್ತೆ. ಸುಣ್ಣ ಕರಗದಾಗ ಏನಾಗ್ತದೆ, ನೀರು ಒಳಗಡೆ ಬರ್ಲಿಕ್ಕೆ ಶುರು ಆಗ್ತದೆ. ಸೊ ತದನಂತರ ಇವಾಗ ಹಂಗೆ ರಿವರ್ದು ನೀರು ಹಿಂಗ್ ಬರ್ತಾ ಇದೆ ಒಳಗಡೆ. ಸೊ ಇಲ್ಲಿ ರಿವರ್ ವಾಟರ್ ಬರ್ತಾ ಇದೆ. ಓಕೆನಾ, ಇದಿಷ್ಟು ಲ್ಯಾಂಡ್ ಮಾಸ್ ಸುಣ್ಣದ ಕಲ್ಲಿಂದು, ಕಾರ್ಬನ್ ಕ್ಯಾಲ್ಸಿಯಂ ಕಾರ್ಬೋನೇಟ್. ಓಕೆನಾ, ಕ್ಯಾಲ್ಸಿಯಂ ಕಾರ್ಬನ್ದು ಸೊ ಲ್ಯಾಂಡ್ ಇದು. ಬಟ್ ಪೂರ್ತಿ ಲ್ಯಾಂಡ್ ಅಂತ ಹೇಳ್ತಾ ಇಲ್ಲ, ಎಲ್ಲೆಲ್ಲಿ ಕ್ಯಾಲ್ಸಿಯಂ ಕಾರ್ಬೋನೇಟ್ದು ಮೇಜರ್ ಪಾರ್ಟ್ ಇದೆಯೋ ಅಲ್ಲೆಲ್ಲಿ ಸುಣ್ಣದ ಲ್ಯಾಂಡ್ ಕರಗ್ತಾ ಹೋಗ್ತಾ ಇದೆ ನೋಡಿ. ಸೊ ಇವಾಗ ಇಲ್ಲಿಗೆ ಬಂದಿದೆ, ಇಲ್ಲಿಗೆ ಬಂತು, ತದನಂತರ ಹಿಂಗಾಯ್ತು. ಓಕೆನಾ, ಸೊ ಇಲ್ಲಿ ನೋಡಿ, ಇಲ್ಲೊಂದಿಷ್ಟು ಸುಣ್ಣದ ಭಾಗ ಇದೆ. ಸೊ ಇದೆಲ್ಲ ಸುಟ್ಟೋಯ್ತು. ಸೊ ತದನಂತರ ಹಿಂಗಿಷ್ಟು ಸುಟ್ಟೋಯ್ತು, ಇದಿಷ್ಟು ಸುಟ್ಟೋಗಿ ಹಿಂಗಾಯ್ತು. ಸೊ ಇದೆಲ್ಲ ಸುಡ್ತಾ ಇದೆ. ನೆಕ್ಸ್ಟ್, ಸೊ ಇಲ್ಲಿ ಮೇಲ್ಭಾಗದಲ್ಲಿ ಒಂದಿಷ್ಟು ಸುಡ್ತಾ ಇದೆ. ಸೊ ಎಲ್ಲೆಲ್ಲಿ ಲ್ಯಾಂಡ್ ಸುಡುತ್ತೋ ಆ ಭಾಗದಲ್ಲಿ ಸೊ ಏನಾಗ್ತಾ ಇದೆ ನೋಡಿ, ಇದಿಷ್ಟು ಹಾರ್ಡ್ ರಾಕ್, ಇದಿಷ್ಟು ಹಾರ್ಡ್ ರಾಕ್, ಇದಿಷ್ಟನ್ನು ಹಾರ್ಡ್ ರಾಕ್ ಅಂತ ಕರೆಯೋಣ. ಸೊ ಇಲ್ಲಿಯೂ ಕೂಡ ಹಾರ್ಡ್ ರಾಕ್ ಇದೆ. ಇದು ಪೂರ್ತಿ ಬಂದ್ಬಿಟ್ಟು ಲ್ಯಾಂಡ್ ಮಾಸ್ ಬೆಡ್ ಇದು. ಓಕೆನಾ, ಸೊ ಇದೇನಿದು ಕೆಳಗಿಂದೆಲ್ಲ ಲ್ಯಾಂಡ್ ಮಾಸ್ ಬೆಡ್, ಏನಿದು ಲ್ಯಾಂಡ್ ಮಾಸ್ ಬೆಡ್ ಅಂತ ಕರಿತೀವಿ. ಸೊ ಇದು ಲ್ಯಾಂಡ್ ಮಾಸ್ ಅಲ್ಲಿ ಎಲ್ಲಿ ನೀರು ಇಳಿದಿದೆಯೋ ಆ ಸುಣ್ಣದ ಕಲ್ಲಿನ ಭಾಗವನ್ನ ಕರಗಿಸ್ತಾ ಹೋಗಿದೆ, ನೀರಿನ ಜೊತೆ ಕರಗ್ತಾ ಹೋಗಿದೆ. ಸೊ ಇಲ್ಲಿ ಕರಗ್ತಾ ಹೋಗಿದೆ ಅಂದಾಗ ಇಲ್ಲಿ ಕತ್ತಲೆ ಆಗಿರುತ್ತೆ, ಇಲ್ಲೊಂಥರ ಕಣಿವೆ ರೂಪದಲ್ಲಿ ಬಿದ್ದಿದೆ. ಇದು ಬ್ಲ್ಯಾಕ್ ಆಗಿ ಕಾಣೋದ್ರದಿಂದ ಇದನ್ನ ಬ್ಲೈಂಡ್ ವ್ಯಾಲಿ ಅಂತ ಕರಿತೀವಿ. ಸೊ ಬ್ಲೈಂಡ್ ವ್ಯಾಲಿ. ಓಕೆನಾ, ಸೊ ಇದೇನಿದು ಬ್ಲೈಂಡ್ ವ್ಯಾಲಿ, ಒಂದು ಕಣಿವೆ ಮುಖಾಂತರ ಕ್ರಿಯೇಟ್ ಆಗಿರುವಂಥದ್ದು. ಓಕೆ, ನೆಕ್ಸ್ಟ್, ಸೊ ನೋಡಿ, ಇಲ್ಲಿ ಸುಣ್ಣ ಇತ್ತು, ಇದೆಲ್ಲ ಕರಗಿದೆ, ಇದೆಲ್ಲ ಕರಗಿ ಇಲ್ಲೊಂದಿಷ್ಟು ಕೆಳಗಡೆ ಪೋರ್ಷನ್ ಏನಿದೆಯಲ್ಲ, ಈ ಕೆಳಗಡೆ ಪೋರ್ಷನ್ ನಾವು ಸ್ಟಲಗ್ಮೈಟ್ ಅಂತ ಕರಿತೀವಿ. ಏನಂತ ಕರಿತೀವಿ, ಕೆಳಗಡೆ ಪೋರ್ಷನ್ ಅನ್ನ ನಾವು ಸ್ಟಲಗ್ಮೈಟ್ ಅಂತ ಕರಿತೀವಿ, ಕೆಳಗಡೆ ಪೋರ್ಷನ್ ಅನ್ನ. ಬಟ್ ನೋಡಿ, ಸೊ ನೀರ್ ಹಿಂಗ್ ಹರಿತಾ ಇದೆ, ಬರೀ ಕೆಳಗಡೆ ಪೋರ್ಷನ್ ಕರಗ್ತದ? ಸೊ ಬರೀ ಕೆಳಗಡೆ ಪೋರ್ಷನ್ ಕರಗ್ತಾ ಇದೆಯಾ? ಇಲ್ಲ. ಬಟ್ ನೀರಿನ ಮೇಲ್ಭಾಗನೂ ಕರಗುತ್ತೆ, ನೀರಿನ ಮೇಲ್ಭಾಗ ಮೀನ್ಸ್ ಮೇಲಿನ ಲ್ಯಾಂಡ್ ಮಾಸ್ ಕೂಡ ಕರಗುತ್ತೆ. ಇದನ್ನ ನಾವು ಸ್ಟೆಲಾಕೈಟ್ ಅಂತ ಕರಿತೀವಿ. ಓಕೆನಾ, ಸ್ಟೆಲಾಕೈಟ್ ಅಂತ ಕರಿತೀವಿ, ಸ್ಟೆಲಾಕ್ಟೈಟ್ ಅಂತ. ಓಕೆ, ಇವಾಗ ನೋಡಿ, ಕೆಳಗಡೆ ಮಾಸ್ ಯಾವುದು, ಸ್ಟೆಲಾಗ್ಮೈಟ್. ಓಕೆನಾ, ಮೇಲ್ಗಡೆದು ಸ್ಟೆಲಾಕ್ಟೈಟ್. ಸೊ ಇವಾಗ ನೋಡಿ, ಸೊ ಹಿಂಗೆ ಫ್ಲೋ ಆಗ್ತದೆ, ಹಿಂಗೆ ಫ್ಲೋ ಆಗ್ತದೆ. ಸೊ ಇಲ್ಲೆಲ್ಲ ನೀರು ಫ್ಲೋ ಆಗ್ತದೆ, ಇಲ್ಲೆಲ್ಲ ಸುಣ್ಣ ಇರ್ತಕ್ಕಂಥದ್ದು ಕರಗ್ತಾ ಇದೆ. ಕರಗಿ ಇಲ್ಲಿ ನೋಡಿ, ಇಲ್ಲಿ ಟಚ್ ಆಗಿದೆ, ಇವೆರಡೂ ಭಾಗಗಳು ಟಚ್ ಆಗಿದೆ. ಟಚ್ ಆಗಿದೆ ಮೀನ್ಸ್ ಅಲ್ಲೊಂದು ಪಾಯಿಂಟ್ ಕಾಣಿಸುತ್ತೆ, ಮೀನ್ಸ್ ಸೊ ಹಿಂಗೋಗಿ ಹಿಂಗ್ ಹೈಯೆಸ್ಟ್ ಆಗಿ ಮೇಲ್ಗಡೆದಕ್ಕೆ ಒಂದ್ ಸ್ವಲ್ಪ ಟಚ್ ಆದಂಗೆ ಇರುತ್ತೆ. ಟಚ್ ಆಗಿದೆ ಅಂದಾಗ ನೀರು ಈ ಕಡೆ ಬರ್ತಾ ಇರಲ್ವಾ, ಬರುತ್ತೆ ನೋಡಿ. ಸೊ ಒಂದು ಮನೇಲಿ ಒಂದು ಪಿಲ್ಲರ್ ಇದೆ ಅಂತ ಅನ್ಕೊಳ್ಳಿ. ಓಕೆನಾ, ಸೊ ಮಧ್ಯದ ಮನೆಯ ನಡುವೆ ಒಂದು ಕಂಬ ಇದೆ, ಬಟ್ ಆ ಕಡೆ ಈ ಕಡೆಯಿಂದ ಓಡಾಡ್ಬೋದಲ್ಲ. ಸೊ ಇದು 2D ಇಮೇಜ್ ಆಗಿರೋದ್ರಿಂದ ನಿಮ್ಗೆ ಹಂಗ ಅನಿಸ್ತಾ ಇದೆ. ಸೊ ಇಲ್ಲಿ ಟಚ್ ಆಗಿದೆ, ಸ್ಟೆಲಾಗ್ಮೈಟ್ ಹೋಗಿ ಸ್ಟೆಲಾಕ್ಟೈಟ್ಗೆ ಮೀನ್ಸ್ ಕೆಳಗಡೆ ಭಾಗ ಮೇಲ್ಗಡೆ ಭಾಗಕ್ಕೆ ಟಚ್ ಆಗಿದೆ ಇಲ್ಲಿ ಪಾಯಿಂಟ್ ಅಲ್ಲಿ. ಬಟ್ ಸರೌಂಡಿಂಗ್ ಎಲ್ಲ ನೀರಿದೆ, ಗೊತ್ತಾಗ್ತಿದ್ಯಾ? ಸರೌಂಡಿಂಗ್ ಆ ಕಡೆ ಈ ಕಡೆ ನೀರು ಫ್ಲೋ ಆಗ್ತದೆ, ಸೈಡ್ ಇಂದ ಬರ್ತಾ ಇದೆ ನೀರು ಹಿಂಗೆ. ಸೊ ಈ ಪಾಯಿಂಟ್ ಅಲ್ಲಿ ಇದನ್ನ ನಾವು ಒಂಥರ ಪಿಲ್ಲರ್ ತರ ಎದ್ದಿರ್ತದೆ. ಸೊ ಹಾಗಾಗಿ ಇದನ್ನ ಕೇವ್ ಪಿಲ್ಲರ್ ಅಂತ ಕರಿತೀವಿ. ಏನಂತ ಕರಿತೀವಿ? ಕೇವ್ ಪಿಲ್ಲರ್ ಅಂತ ಕರಿತೀವಿ ಈ ಭಾಗವನ್ನು. ಓಕೆನಾ, ಸೊ ನೆಕ್ಸ್ಟ್, ಸೊ ಹಂಗೆ ಇಲ್ಲೆಲ್ಲ ಫ್ಲೋ ಆಗಿ ನೀರಿನ ಜೊತೆ ಬಂದು ಯಾವುದೋ ಒಂದ್ ಕಡೆ ಏನಾಗ್ತದೆ, ಅದು ಕ್ಯಾಲ್ಸಿಯಂ ಕಾರ್ಬೋನೇಟ್ ಸುಣ್ಣದ ಅಂಶ ಜಮಾ ಆಗುತ್ತೆ. ಓಕೆನಾ, ಸೊ ಇದಿಷ್ಟು ಗ್ರೌಂಡ್ ಅಲ್ಲಿ ಆಗುವಂಥದ್ದು ನೋಡಿ. ಸೊ ಏನಾಗುತ್ತೆ, ಫಸ್ಟ್ ಒಂದು ಸುಣ್ಣದ ಲ್ಯಾಂಡ್ ಇರ್ತಕ್ಕಂಥದ್ದು ಮೇಜರ್ಲಿ ವೀಕ್ ಲ್ಯಾಂಡ್ ಅಂತ ಕರಿತೀವಿ ಇದನ್ನ. ಓಕೆನಾ, ಸೊ ಸುಣ್ಣದ ಲ್ಯಾಂಡ್ ಇರ್ತಕ್ಕಂಥದ್ದನ್ನ ಆ ಲ್ಯಾಂಡ್ ಅನ್ನ ನಾವೇನಂತ ಕರಿತೀವಿ? ಕ್ಯಾರ್ಸ್ಟ್ ಲ್ಯಾಂಡ್ ಅಂತ ಕರಿತೀವಿ. ಸೊ ಮೇಜರ್ಲಿ ಅಲ್ಲಿ ಏನಿರ್ತದೆ, ಕ್ಯಾಲ್ಸಿಯಂ ಕಾರ್ಬೋನೇಟ್ ಇರ್ತದೆ. ಓಕೆನಾ, ಕ್ಯಾಲ್ಸಿಯಂ. ಓಕೆನಾ, ಸೊ ಕ್ಯಾಲ್ಸಿಯಂ ಕಾರ್ಬೋನೇಟ್ ಇರ್ತದೆ. ಓಕೆನಾ, ನೆಕ್ಸ್ಟ್ ಇಲ್ಲಿ ನೋಡಿ. ಸೊ ಇವಾಗ ಏನಾಗ್ತದೆ, ಈ ಭಾಗದಲ್ಲಿ ಸೊ ಕಣಿವೆಯ ಮುಖಾಂತರ ನೀರು ಇಳಿತದೆ, ಇಲ್ಲೆಲ್ಲ
ಕತ್ಲೆ ಇರೋದ್ರಿಂದ ಇದನ್ನ ಬ್ಲೈಂಡ್ ವ್ಯಾಲಿ ಅಂತ ಕರಿತೀವಿ. ಸೊ ಕೆಳಗಡೆ ಭಾಗ ಕರ್ಗೋದನ್ನ ನಾವೇನಂತ ಕರಿತೀವಿ, ಸ್ಟಾಲಾಗ್ಮೈಟ್ ಅಂತ ಕರಿತೀವಿ. ಈ ನೀರು ಇಲ್ಲೆಲ್ಲ ಫ್ಲೋ ಆಗ್ತಾ ಇದೆ ಅಂದ್ರೆ ಈ ಮೇಲ್ಭಾಗಕ್ಕೂ ಕೂಡ ಟಚ್ ಆಗ್ತಾ ಇರ್ತದೆ. ಲ್ಯಾಂಡ್ ಅಲ್ಲಿ ಕೆಳಗಡೆ ಭಾಗಕ್ಕೂ ಟಚ್ ಆಗ್ತಾ ಇರ್ತದೆ, ಮೇಲ್ಗಡೆ ಭಾಗಕ್ಕೂ ಟಚ್ ಆಗ್ತಾ ಇರ್ತದೆ. ಈ ಮೇಲ್ಗಡೆ ಭಾಗನೂ ಕೂಡ ಕರಗ್ತಾ ಇರ್ತದೆ. ಈ ಮೇಲ್ಗಡೆ ಭಾಗ ಕರಗೋದನ್ನ ನಾವೇನಂತ ಕರಿತೀವಿ, ಸ್ಟಾಲಕ್ಟೈಟ್ ಅಂತ ಕರಿತೀವಿ. ನೆಕ್ಸ್ಟ್, ಸೊ ಇವೆರಡೂ ಪಾಯಿಂಟ್ಗಳು ಒಂದು ಪಾಯಿಂಟ್ಗೆ ಆ ಜಮಾ ಆಗಿರ್ತಕ್ಕಂಥದ್ದು, ಅಕಸ್ಮಾತ್ ಅಲ್ಲಿರ್ತಕ್ಕಂಥ ಸುಣ್ಣದ ಕಲ್ಲುಗಳನ್ನ ಸೀಳಿ ನೀರು ಆ ಕಡೆ ಈ ಕಡೆಯಿಂದ ಫ್ಲೋ ಆಗ್ತಾ ಇರ್ತದೆ. ಸ್ಟಾಲಕ್ಟೈಟ್ ಸ್ಟಾಲಗ್ಮೈಟ್ ಎರಡು ಜಾಯಿಂಟ್ ಆದ ಭಾಗವನ್ನ ನಾವು ಕೇವ್ ಪಿಲ್ಲರ್ಸ್ ಅಂತ ಕರಿತೀವಿ. ಸೊ ಏನಾಗಲ್ಲ ಅಲ್ಲಿ, ಸೊ ಹಿಂಗಿರ್ತಕ್ಕಂಥದ್ದು ಇಲ್ಲೆಲ್ಲ ಕರಗ್ತಾ ಇರ್ತದೆ, ಇದೆಲ್ಲ ಕರಗಿ ಸೊ ಇದೊಂದು ಗಟ್ಟಿ ಕಲ್ಲಿತ್ತಪ್ಪ ಅಂತ ಅನ್ಕೊಳ್ಳಿ. ಈ ಗಟ್ಟಿ ಕಲ್ಲಿದ್ದಲ್ದ ಬಿಡ್ತದೆ, ಸೊ ಸರೌಂಡಿಂಗ್ ಎಲ್ಲ ಕರಗ್ತಾ ಹೋಗ್ತದೆ. ಓಕೆನಾ, ಸರೌಂಡಿಂಗ್ ಎಲ್ಲ ಕರಗ್ತಾ ಹೋಗ್ತದೆ. ಮೇಲ್ಗಡೆನೂ ಗಟ್ಟಿ ಕಲ್ಲಿದೆ, ಇವೆರಡಕ್ಕೂ ಟಚ್ ಆಗಿರುತ್ತೆ. ಓಕೆನಾ, ಇದೊಂಥರ ಪಿಲ್ಲರ್ ತರ ಸ್ಟ್ಯಾಂಡ್ ಆಗಿರುತ್ತಲ್ಲ, ಹಂಗಾಗಿ ಇದನ್ನ ನಾವೇನಂತ ಕರಿತೀವಿ, ಕೇವ್ ಪಿಲ್ಲರ್ ಅಂತ ಕರಿತೀವಿ. ನೆಕ್ಸ್ಟ್, ಸೊ ಇದೆಲ್ಲವೂ ಕೂಡ ಒಂದ್ ಕಡೆ ಜಮಾ ಆಗುವಂಥದ್ದು. ಓಕೆನಾ, ಜಮಾ ಆಗುವಂಥದ್ದು. ಇದು ಲ್ಯಾಂಡ್ ಮಾಸ್ ಅಲ್ಲಿ ಆಗುವಂಥದ್ದು, ಅಂಡರ್ ಗ್ರೌಂಡ್ ವಾಟರ್ ಎಫೆಕ್ಟ್ ಅಂತ ಕರಿತೀವಿ. ಸೊ ಯಾವುದ್ರದಿಂದ ಆಗ್ತದೆ ಇದು? ಮೇಜರ್ಲಿ ಅಂಡರ್ ವಾಟರ್ ಇಂದ ಆಗುವಂಥದ್ದು. ಓಕೆನಾ, ಅಂಡರ್ ವಾಟರ್ ಇಂದ ಲ್ಯಾಂಡ್ ಮಾಸ್ ಆಗುವಂಥದ್ದು. ಸೊ ಫಿಲಮ್ಗಳಲ್ಲೆಲ್ಲ ನೋಡಿರ್ಬೋದು, ಗ್ರೌಂಡ್ ಅಲ್ಲಿ ಇರ್ತಕ್ಕಂಥ ಕೇವ್ ಗಳನ್ನ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಒಂದಿಷ್ಟು ಯೂಟ್ಯೂಬರ್ಸ್ ಆಗಿರ್ಬೋದು, ಸೈಂಟಿಸ್ಟ್ ಗಳೆಲ್ಲ ಹೋಗಿರ್ತಾರೆ. ಸೊ ಅವರೆಲ್ಲ ಹೋಗುವಂಥದ್ದು ಇಲ್ಲೇ. ಓಕೆನಾ, ಸೊ ಇವುಗಳ ಒಳಗಡೆ ಮುಖಾಂತರ ಒಂದ್ ಸಣ್ಣದ ಹೋಲ್ ಇರ್ತದೆ, ಆ ಹೋಲ್ ಮುಖಾಂತರ ಒಳಗಡೆ ಹೋಗಿ ಏನೇನೋ ಎಕ್ಸ್ಪೋಸ್ ಮಾಡಕ್ ಹೋಗಿ ಕೆಲವೊಂದಿಷ್ಟು ಜನ ಸತ್ತಿರೋರು ಇದ್ದಾರೆ. ಓಕೆನಾ, ಸೊ ನಿಮ್ಮೂರ್ ಕಡೆ ಅಂತದ್ದೇನಾದ್ರೂ ಪ್ಲೇಸಸ್ ಗಳಿದ್ರೆ ಹೋಗಬಾರ್ದು. ಓಕೆನಾ, ಸೊ ಸಮ್ ರೆಸ್ಟ್ರಿಕ್ಷನ್ಸ್ ಇರುವಂತ ಪ್ಲೇಸಸ್ ಗಳ ಕಡೆ ಹೋಗ್ಬಾರ್ದು. ಸೊ ಆ ಜಾಗದಲ್ಲಿ ಹಂಗಾಗುತ್ತೆ ನೋಡಿ. ಸೊ ಇನಿಷಿಯಲ್ ಹಂತದಲ್ಲಿ ಒಂದು ಲ್ಯಾಂಡ್ ಮಾಸ್ ಮೇಲೆ ಇದಿಷ್ಟು ಲ್ಯಾಂಡ್ ಮಾಸ್ ಅಂತ ಅನ್ಕೊಳ್ಳಿ, ಇದಿಷ್ಟು ಲ್ಯಾಂಡ್ ಮಾಸ್. ಲ್ಯಾಂಡ್ ಮಾಸ್ ಎಂತದ್ದು? ಹಾರ್ಡ್ ರಾಕ್ ಲ್ಯಾಂಡ್ ಮಾಸ್ ಅಂತ ಅನ್ಕೊಳ್ಳಿ. ಓಕೆನಾ, ಹಾರ್ಡ್ ರಾಕ್ ಇರುವಂತದ್ದು. ಸೊ ಈ ಹಾರ್ಡ್ ರಾಕ್ ಲ್ಯಾಂಡ್ ಮಾಸ್ ಮೇಲೆ ಸೊ ನದಿ ಹರಿತಾ ಇದೆ, ನೀರು ಬರ್ತಾ ಇದೆ. ಫಾರ್ ಎಕ್ಸಾಂಪಲ್ ಇಷ್ಟರಲ್ಲೇ ನೀರು ಬಿತ್ತು, ಇಷ್ಟು ನೀರು ಬಿದ್ದಿದೆ ಅಂದ್ಮೇಲೆ ಸುಣ್ಣದ ಕಲ್ಲೇನಾಗುತ್ತೆ, ಇಷ್ಟೇ ಸುಡುತ್ತೆ, ಇಷ್ಟೇ ಕಟ್ ಆಗುತ್ತೆ. ಹೌದಾ, ಸುಣ್ಣದ ಕಲ್ಲೇನಾಗುತ್ತೆ, ಒಂದಿಷ್ಟು ಭಾಗ ಕಟ್ ಆಗುತ್ತೆ, ಇಷ್ಟೇ ಭಾಗ. ಇದನ್ನ ರಂಧ್ರ ಅಂತ ಕರಿತೀವಿ. ಹೌದಾ, ರಂಧ್ರ ಅಂತ ಕರಿತೀವಿ. ಸೊ ಈ ಸುಣ್ಣದ ಕಲ್ಲಿನ ಜಾಗ ಇಷ್ಟು ಸುಟ್ಟಿರ್ತದೆ, ಇದನ್ನ ರಂಧ್ರ ಅಂತ ಕರಿತೀವಿ. ಅಕಸ್ಮಾತ್ ಇದೊಂದು ಸ್ವಲ್ಪ ಜಾಸ್ತಿ ಸುಟ್ಟಪ್ಪ ಅಂತಂದ್ರೆ ಇದನ್ನ ನಾವೇನಂತ ಕರಿತೀವಿ, ಡೊಲೈನ್ ಅಂತ ಕರಿತೀವಿ. ಏನಂತ ಕರಿತೀವಿ ಈ ಭಾಗವನ್ನ? ಡೊಲೈನ್ ಅಂತ ಕರಿತೀವಿ. ಡೊಲೈನ್ ಅಂತ ಕರಿತೀವಿ. ಸೊ ಅಕಸ್ಮಾತ್ ಅದಕ್ಕಿಂತನೂ ಜಾಸ್ತಿ ಸುಡ್ತು ಅಂದ್ರೆ ಅದನ್ನ ನಾವೇನಂತ ಕರಿತೀವಿ? ಓಕೆನಾ, ಈ ಭಾಗವನ್ನ, ಇಲ್ಲಿ ಜಾಸ್ತಿ ಸುಟ್ಟಿರ್ತಕ್ಕಂಥ ಭಾಗವನ್ನ ಯುವಲ ಅಂತ ಕರಿತೀವಿ. ಏನಂತ ಕರಿತೀವಿ? ಯುವಲ ಅಂತ. ಬಟ್ ಇಲ್ಲೇನಾಗ್ತದೆ ನೋಡಿ, ಇದಕ್ಕಿಂತ ಜಾಸ್ತಿ ಸುಡುತ್ತೆ, ಇಲ್ಲಿ ಇದಕ್ಕಿಂತ ಜಾಸ್ತಿ ಸುಟ್ಟೋಗಿರ್ತದೆ. ಅಕಸ್ಮಾತ್ ಒಂದು ಸಡನ್ ಆಗಿ ಡೆಪ್ತ್ ಜಾಸ್ತಿ ಕ್ರಿಯೇಟ್ ಆಗಿರ್ತದೆ, ಇದನ್ನ ನಾವು ಪ್ಲಂಜ್ ಅಂತ ಕರಿತೀವಿ. ಏನಂತ ಕರಿತೀವಿ? ಪ್ಲಂಜ್ ಅಂತ ಕರಿತೀವಿ. ಓಕೆನಾ, ಆ ಭಾಗವನ್ನ ನಾವು ಪ್ಲಂಜ್ ಅಂತ ಕರಿತೀವಿ. ಇಲ್ಲ ನೋಡಿ, ಸೊ ಇಲ್ಲಿ ಪ್ಲಂಜ್ ಅಲ್ಲಿ ಆಗಿರ್ತಕ್ಕಂಥದ್ದು ಸಡನ್ ಆಗಿ ಎರೋಷನ್ ಆಗ್ಲಿ ಅಥವಾ ತಗ್ಗು ಬೀಳೋ ಭಾಗದಲ್ಲಿ ಆಗಿರ್ತಕ್ಕಂಥ ಮಣ್ಣು ಕೆಳಗಡೆ ಇಲ್ಲಿ ಬಂದು ಸ್ಟಾಕ್ ಆಗ್ತದೆ. ಸೊ ಈ ಭಾಗದಲ್ಲಿ ಬಂದು ಕೆಳಗಡೆ ಕೂರ್ತದ ಗ್ರೌಂಡ್ ಅಲ್ಲಿ, ಯಾಕಂದ್ರೆ ಸುಣ್ಣ ಎಲ್ಲ ಸುಟ್ಕೊಂಡು ಬಂದಿದೆ, ಬಟ್ ಅದರಲ್ಲಿ ಬಂದಿರತಕ್ಕಂಥ ಮಣ್ಣು ಇಲ್ಲಿ ಕೆಳಗಡೆ ಸ್ಟಾಕ್ ಆಗ್ತದೆ. ಇದನ್ನ ನಾವು ಟೆರಾರೋಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಟೆರಾರೋಸ್. ಓಕೆ, ಈ ಟೆರಾರೋಸ್ ಮಣ್ಣು ನಮ್ ಕಾಫಿ ಬೆಳೆಗೆ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಕಾಫಿ ಬೆಳಿಲಿಕ್ಕೆ ಬಹಳ ಇಂಪಾರ್ಟೆಂಟ್. ಓಕೆ, ಹೌದಾ, ಟೆರಾರೋಸ್ ಸಾಯಿಲು ಕಾಫಿ ಬೆಳೆಯುವಂತಹ ಹಂತದಲ್ಲಿ ಬಹಳ ಉಪಯೋಗವಾಗುವಂಥದ್ದು. ಓಕೆ, ಸೊ ಇಲ್ಲಿವರೆಗೂ ಕೂಡ ಈ ಒಂದೇ ಟಾಪಿಕ್ ಮೇಲೆ ಸರಿಸುಮಾರು 7 ರಿಂದ 8 KS ಕ್ವಶನ್ ಪೇಪರ್ ಅಲ್ಲಿ ಕ್ವಶನ್ಸ್ಗಳು ರೈಸ್ ಆಗಿದೆ. ಇದು ಒಂದೇ ಟಾಪಿಕ್ ಮೇಲೆ ಜಸ್ಟ್. ಓಕೆನಾ, ಸೊ ಡೊಲೈನ್ ಅಂದ್ರೆ ಏನು, ಯುವಲ ಅಂದ್ರೆ ಏನು? ಯುವಲ ಅಂದ್ರೆ ಆ ಗ್ರೌಂಡ್ ವಾಟರ್ ಅಲ್ಲಿ ಬಿದ್ದಿರ್ತಕ್ಕಂಥ ದೊಡ್ಡ ಜಾಗದಲ್ಲಿ ಸುಟ್ಟ ಭಾಗವನ್ನು ನಾವೇನಂತ ಕರಿತೀವಿ? ಯುವಲ ಅಂತ ಕರಿತೀವಿ. ನೆಕ್ಸ್ಟ್, ಅದೇ ಸಣ್ಣ ಭಾಗ ಆಗಿದ್ರೆ ನಾವೇನಂತ ಕರಿತೀವಿ? ಡೊಲೈನ್ ಅಂತ ಕರಿತೀವಿ. ಅದೇ ಜಾಸ್ತಿ ಭಾಗದಲ್ಲಿ ಸುಟ್ಟು ಅದು ಏನಾದ್ರೂ ಜಾಸ್ತಿ ಡೆಪ್ತ್ ಕ್ರಿಯೇಟ್ ಮಾಡಿತ್ತು ಅಂದ್ರೆ ಅದನ್ನ ಪ್ಲಂಜ್ ಅಂತ ಕರಿತೀವಿ. ಇಲ್ಲಿ ಸುಟ್ಟ ಸುಣ್ಣದ ಮಣ್ಣಿನ ಅಂಶವನ್ನ ಕೆಳಗಡೆ ಬಿದ್ದದನ್ನ ನಾವೇನಂತ ಕರಿತೀವಿ? ಟೆರಾರೋಸ್ ಅಂತ ಕರಿತೀವಿ. ಈ ಟೆರಾರೋಸ್ ನಮಗೆ ಜಾಸ್ತಿ ಉಪಯೋಗವಾಗುವಂಥದ್ದು ಕಾಫಿ ಬೆಳಿಲಿಕ್ಕೆ. ಗೊತ್ತಾಗ್ತಿದ್ಯಾ? ಸೊ ನೆಕ್ಸ್ಟ್, ಈ ಪಾಯಿಂಟ್ ಅಲ್ಲಿ ಅಂತ ನೋಡಿದಾಗ ನಾವೇನ್ ನೋಡಿದ್ವಿ? ಈ ಪಾಯಿಂಟ್ ಅಲ್ಲಿ ಅಂತ ನೋಡಿದಾಗ ಒಂದು ಸಂಪೂರ್ಣ ಲ್ಯಾಂಡ್ ಮಾಸ್ ಇದೆ. ಸೊ ಅದು ಹಾರ್ಡ್ ರಾಕ್ ಇಂದ ಆಗಿರ್ಬೋದು ಅಥವಾ ಸಾಫ್ಟ್ ರಾಕ್ ಇದ್ರೆ ಮಳೆಗೆ ಮೇಲ್ಗಡೆ ಕೊಚ್ಕೊಂಡು ಹೋಗುವಂಥದ್ದು. ಸೊ ಇನ್ ಕೇಸ್ ಒಂದ್ ಸ್ವಲ್ಪ ಲಿಟಲ್ ಬಿಟ್ ಹಾರ್ಡ್ ರಾಕ್ ಇತ್ತಪ್ಪ, CO ಜಾಸ್ತಿ ಇತ್ತು ಅಂದ್ರೆ ಅಂತ ಅಂಶದಲ್ಲಿ ಏನ್ ಮಾಡ್ತದೆ? ಸುಣ್ಣ ಕರಗ್ತಾ ಬರುತ್ತೆ. ಓಕೆನಾ, ಯಾವ ಜಾಗದಲ್ಲಿ ನೀರು ಬಿದ್ದು ನೆಲಕ್ಕೆ ಎಂಟ್ರಿ ಆಗ್ತದೋ, ಮೀನ್ಸ್ ಇದೊಂದು ಹೋಲ್ ಇದಿಷ್ಟೇ ಬಿದ್ದಿರ್ತದೆ. ಫಾರ್ ಎಕ್ಸಾಂಪಲ್ ಇದಿಷ್ಟೇ ಡೊಲೈನ್ ಪಾರ್ಟ್ ಅಂತ ಕರೀರಿ. ಇವಾಗ ಫಾರ್ ಎಕ್ಸಾಂಪಲ್ ಡೊಲೈನ್ ಅಥವಾ ಒಂದು ರಂಧ್ರ ಇದಿಷ್ಟೇ ಸುಟ್ಕಂತ ಬಂದಿದೆ. ಹಿಂಗೆ ಸುಣ್ಣದ ಅಂಶ ಕರಗಿ ಇದೆಲ್ಲ ಒಳಗಡೆ ಒಂದು ದೊಡ್ಡ
ಹೋಲೆ ಕ್ರಿಯೇಟ್ ಮಾಡಿದೆ. ಒಂದು ದೊಡ್ಡ ಇಲ್ಲೆಲ್ಲೆಲ್ಲಿ ಸುಣ್ಣ ಇತ್ತು ಅದೆಲ್ಲ ಸುಟ್ಕಂತ ಬಂದಿದೆ. ಸೊ ಇದೆಲ್ಲ ಭಾಗವು ಸುಣ್ಣ ಸುಟ್ಟಿರುವಂಥದ್ದು. ಓಕೆನಾ. ಸೊ ಇದೊಂಥರ ಪಿಲ್ಲರ್ ಕ್ರಿಯೇಟ್ ಆಗಿದೆ. ಕೆಳಗಡೆ ಭಾಗ ಸ್ಟೆಲಾಗ್ಮೈಟ್ ಮತ್ತೆ ಸ್ಟೆಲಾಕ್ಟೈಟ್ ಎರಡು ಟಚ್ ಆಗಿ ಇರುವಂತದ್ನ ನಾವೇನಂತ ಕರಿತೀವಿ, ಕೇವ್ ಪಿಲ್ಲರ್ ಅಂತ ಕರಿತೀವಿ. ಇಂಥ ಭಾಗದಲ್ಲಿ ಎಲ್ಲಿ ಟಚ್ ಆಗಿರುತ್ತೋ ಅಲ್ಲಿ. ಓಕೆನಾ. ಟಚ್ ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಇಮೇಜಸ್ ಇದಾವೆ. ಓಕೆನಾ. ಇಲ್ಲೊಂದು ಇಮೇಜ್ ಇದೆ ನೋಡಿ. ಓಕೆನಾ. ಓಕೆ, ಇದೊಂದು ಲ್ಯಾಂಡ್ ಮಾಸ್ ಇದೆ ಇಲ್ಲಿ. ಸೊ ಇದೊಂದು ಸಂಪೂರ್ಣ ಲ್ಯಾಂಡ್ ಮಾಸ್ ಇದೆ. ಈ ಲ್ಯಾಂಡ್ ಮಾಸ್ ಮೇಲೆ ಏನಾಗುತ್ತೆ ನೋಡಿ, ಸೊ ನೀರು ಇಲ್ಲಿಂದ ಎಂಟ್ರಿ ಆಗ್ತಾ ಇದೆ. ಓಕೆ, ನೀರು ಇಲ್ಲಿಂದ ಎಂಟ್ರಿ ಆಗಿರುವಂತದ್ದು. ಈ ಜಾಗವನ್ನ ನಾವೇನಂತ ಕರಿತೀವಿ, ಡೊಲೈನ್ ಅಂತ ಕರಿತೀವಿ. ಏನಂತ ಕರಿತೀವಿ, ಡೊಲೈನ್ ಅಂತ. ಸೊ ಇಲ್ಲಿಂದ ಎಂಟ್ರಿ ಆದ ನೀರು ನೇರವಾಗಿ ಹಂಗ ಫ್ಲೋ ಆಗ್ತದೆ. ಫ್ಲೋ ಆಗಿ ಆಗಿ ಬರ್ತಾ ಈ ಕಡೆ ಫ್ಲೋ ಆಗ್ತಾ ಇದೆ. ಕಂಟಿನ್ಯೂಸ್ಲಿ ಏನಾಗ್ತಾ ಇದೆ, ಒಂದು ಜಾಗದಲ್ಲಿ ಫ್ಲೋ ಆಗ್ತಾ ಇದೆ. ಸೊ ಬರ್ತಾ ಬರ್ತಾ ಏನಾಗಿದೆ ನೋಡಿ, ಇವುಗಳೆಲ್ಲ ಇಲ್ಲಿ ನೋಡಿ, ಈ ತರ ಇದ್ರ ಸುಣ್ಣದ ಕಲ್ಲಿನ ಸೈಡಿಗೆ ಆ ಕಡೆ ಈ ಕಡೆ ನೀರು ಫ್ಲೋ ಆಗಿದೆ. ಬಟ್ ಹಾರ್ಡ್ ರಾಕ್ ಇರುವಂತದ್ದು ಅಥವಾ ಸುಣ್ಣದ ಕಲ್ಲಿನ ಅಂಶ ಒಂದ್ ಕಡೆ ಸ್ಟಾಕ್ ಆಗಿರುವಂತದ್ದು ಇದು ಕೆಳಗಡೆ ಭಾಗ. ಓಕೆನಾ. ಕೆಳಗಡೆ ಭಾಗ ಕಟ್ ಆಗ್ತಾ ಇದೆ, ಕೆಳಗಡೆ ಭಾಗ ಮೇಲ್ಗಡೆ ಭಾಗ ಕಟ್ ಆಗ್ತಾ ಇದೆ. ಹಂಗಂತ ಹೇಳಿ ಈ ಲ್ಯಾಂಡ್ ಮಾಸ್ ಥಕ್ಕಂತ ನೆಲಕ್ಕೆ ಕುಂದ್ರಲ್ಲ. ಓಕೆನಾ. ಇದು ಮೇಲ್ಗಡೆ ಭಾಗ ಕೆಳಗಡೆ ಗ್ರೌಂಡ್ ಅಲ್ಲಿ ಖಾಲಿ ಆಗಿದೆ ಅಥವಾ ಗ್ಯಾಪ್ ಆಗಿದೆ ಅಂತ ಹೇಳಿ ಮೇಲ್ಗಡೆ ಭಾಗ ದಿಢೀರ್ನೆ ನೆಲಕ್ಕೆ ಕೂಡಲ್ಲ. ಯಾಕೆ ಗೊತ್ತಾ? ಸೊ ಇವಾಗ ಮನೆಯಲ್ಲಿ ಒಂದು ಪಿಲ್ಲರ್ ಇರುತ್ತೆ. ಓಕೆನಾ. ಮನೆಯಲ್ಲಿ ಒಂದು ನಟ್ಟ ನಡುವೆ ಪಿಲ್ಲರ್ ಇರ್ತದೆ, ಮೇಲ್ಗಡೆ RCC ಇರುತ್ತೆ. ಬಟ್ ಕೆಳಗಡೆ ಏನೂ ಇರಲ್ಲ, ಜಸ್ಟ್ ಒಂದು ಪಿಲ್ಲರ್ ಮೇಲೆ ಟಚ್ ಆಗಿರುತ್ತೆ. ಹೌದಾ? ಸೊ ಹಿಂಗೆ ಮೇಲ್ಗಡೆ ಇರ್ತಕ್ಕಂಥದ್ದು ಹಿಂಗೆ ಕೆಳಗಡೆ ಒಂದು ಪಿಲ್ಲರ್ ನಡುವೆ ಟಚ್ ಆಗಿರುವಂಥದ್ದು. ಈ ಕಡೆ ಬೀಳ್ಲಿಕ್ಕೆ ಬಿಡಲ್ಲ, ಇದು ಸಪೋರ್ಟಿವ್ ಆಗಿರುತ್ತೆ. ಹಂಗ ಇಲ್ಲಿ ಪಿಲ್ಲರ್ಸ್ ಗಳು ಸಪೋರ್ಟಿವ್ ಆಗಿರುವಂಥದ್ದು. ಓಕೆನಾ. ಸೊ ಪಿಲ್ಲರ್ಸ್ ಗಳು ಏನಾಗಿರ್ತವೆ, ಸಪೋರ್ಟಿವ್ ಆಗಿರ್ತದೆ, ಒಂದಕ್ಕೊಂದು ಗ್ಯಾಪ್ ಆಗುವಂಥದ್ದಲ್ಲ. ನೆಕ್ಸ್ಟ್, ಬಹಳ ಶಾರ್ಟ್ ಕೇವ್ಗಳು ಇರ್ತವೆ. ಇವುಗಳನ್ನ ಏನಂತ ಕರಿತೀವಿ, ಕೇವ್ ಪಿಲ್ಲರ್ಸ್ ಅಂತ ಕರಿತೀವಿ. ನೆಕ್ಸ್ಟ್, ಸೊ ಇಲ್ಲಿಂದ ಹಿಂಗೆ ಜಾಸ್ತಿ ಗುಫಾ ತರ ಕ್ರಿಯೇಟ್ ಮಾಡಿರುತ್ತೆ, ಒಂಥರ ಗುಹೆಗಳ ತರ ಕ್ರಿಯೇಟ್ ಮಾಡಿರುವಂಥದ್ದು. ಓಕೆ. ಸೊ ಇದನ್ನ ನಾವೇನಂತ ಕರಿತೀವಿ, ಡೊಲೈನ್ ಅಂತ ಕರಿತೀವಿ, ಕೇವ್ ಪಿಲ್ಲರ್ ಅಂತ ಕರಿತೀವಿ. ಕೆಳಗಡೆ ಪಾರ್ಟ್ ನಾವೇನಂತ ಕರಿದ್ವಿ, ಸ್ಟಾಲಾಗ್ಮೈಟ್ ಅಂತ ಕರೆದ್ವಾ? ಹೌದಾ? ಕೆಳಗಡೆ ಪಾರ್ಟ್ ಏನು, ಸ್ಟಾಲಾಗ್ಮೈಟ್, ಮೇಲ್ಗಡೆ ಪಾರ್ಟ್ ನ ಸ್ಟಾಲಾಕ್ಟೈಟ್. ಓಕೆನಾ. ಸ್ಟಾಲಾಕ್ಟೈಟ್. ಓಕೆ. ಸೊ ಈ ಜಾಗ ಜಾಸ್ತಿ ಅಪರೂಪಕ್ಕಿರುವಂಥದ್ದು ಇಂಥದ್ದೆಲ್ಲ. ಬಟ್ ಇದಾವೆ ತುಂಬಾ ವರ್ಲ್ಡ್ ವೈಡ್, ತುಂಬಾ ಪ್ರತಿ ದೇಶದಲ್ಲೂ ಈ ತರದ್ದು ಭಾಗಗಳಿದಾವೆ. ಸೊ ಈ ತರದ ಲ್ಯಾಂಡ್ ಮಾಸ್ ಕೂಡ ಜಾಸ್ತಿ ಇದಾವೆ. ಇನ್ನು ಇಂಡಿಯಾದಲ್ಲಿ ಅಂತ ಬಂದಾಗ ಮೇಘಾಲಯದ ಪ್ರಾಂತ್ಯದಲ್ಲಿ ಜಾಸ್ತಿ ಇದಾವೆ. ಓಕೆ. ಅಂಡರ್ ಗ್ರೌಂಡ್ ಕೇವ್ ಅಂತ ಬಂದಾಗ ನಾವು ಅಜಂತಾ ಎಲ್ಲೋರ ಹಂತದಲ್ರಿ ಇವೆಲ್ಲ. ಸೊ ಇವುಗಳ ಲ್ಯಾಂಡ್ ಮಾಸೇ ಬೇರೆ ಇರ್ತದೆ. ಓಕೆನಾ. ಒಂದು ಸಣ್ಣ ಶಾರ್ಟ್ ಹೋಲಿಂದ ಶುರುವಾಗಿ ಒಳಗಡೆ ಒಂದು ಜಗತ್ತೇ ಕ್ರಿಯೇಟ್ ಮಾಡ್ಕೊಂಡಿರ್ತದೆ. ಓಕೆನಾ. ಒಂಥರ ಇವಾಗ ನೋಡಿ, ಈ ಇರುವೆಗಳು ಗೂಡು ಕಟ್ಟುತ್ತೆ ಗೊತ್ತಾ ಮಣ್ಣಲ್ಲಿ, ಆ ತರ ಆಗಿರುತ್ತೆ. ಸೊ ನೋಡ್ಲಿಕ್ಕೆ ಮೇಲ್ಗಡೆ ಸಣ್ಣ ಹೋಲೆ ಕ್ರಿಯೇಟ್ ಆಗಿರ್ತದೆ, ಬಟ್ ಅಂಡರ್ ಅಲ್ಲಿ ಒಳಗಡೆ ಜಾಸ್ತಿ ಇರುವಂತದ್ದು. ಸೊ ಇದು ಪೂರ್ತಿ ಅದಕ್ಕಿಂತ ಕೆಳಗಡೆ ಬಂದಾಗ ಗ್ರೌಂಡ್ ವಾಟರ್ ಟೇಬಲ್ ಅಂತ ಅಂತೀವಿ. ಸೊ ಇದಕ್ಕೂ ಕೂಡ ಟಚ್ ಆಗಿರುವಂತ ಕೆಲವೊಂದು ಜಾಗದಲ್ಲಿ ಟಚ್ ಆಗಿರುತ್ತೆ. ಇಲ್ಲಿ ಟಚ್ ಆಗಿಲ್ಲ ನೋಡಿ, ಅಂಡರ್ ವಾಟರ್ ಗ್ರೌಂಡ್ ವಾಟರ್ ಟೇಬಲ್ ಇಲ್ಲಿದೆ. ಸೊ ಇಲ್ಲೇನಿದೆ, ಡೊಲೈನ್ ಅಂತ ಜಾಗ ಇದೆ. ಒಂದ್ ಸಣ್ಣ ರಂಧ್ರದ ಮುಖಾಂತರ ಕೇವ್ ಕ್ರಿಯೇಟ್ ಆಗಿದೆ. ಸೊ ಇನ್ನು ಯೂಟ್ಯೂಬರ್ಸ್ ಆಗಿರ್ಬೋದು, ಇದನ್ನ ಕೇವ್ ಎಕ್ಸ್ಪೋಸರ್ಸ್ ಆಗಿರ್ಬೋದು, ಇಲ್ಲಿಂದ ಎಂಟ್ರಿ ಹೊಡಿತಾರೆ. ಮನುಷ್ಯ ಸಣ್ಣದಾಗ ಹೋಗ್ಲಿಕ್ಕೆ ಜಾಗ ಇರಲ್ಲ. ಸೊ ಅಂತದ್ರಲ್ಲಿ ಎಂಟ್ರಿ ಹೊಡೆದು ಇವೆಲ್ಲ ಏನೇನಿದಾವೆ ಹಿಂಗ್ ಹೋಗಿ ಹಿಂಗ್ ಬರ್ಲಿಕ್ಕೆ ಎಲ್ಲರ ಕನೆಕ್ಷನ್ ಇತ್ತು ಅಂದ್ರೆ ಹಿಂಗ್ ಬರ್ಲಿಕ್ಕೆ ಹೋಗ್ತಾರೆ. ಸೊ ಒಳಗೆ ಸಿಕ್ಕಾಕೊಂಡು ಸತ್ತೋಗಿರೋದಿದ್ದಾವೆ. ಓಕೆನಾ. ರೀಸೆಂಟ್ಲಿ ವಿಯೆಟ್ನಾಮ್ದು ಒಂದು ಕೇವ್ ಅಲ್ಲಿ ರೀಸೆಂಟ್ಲಿ 4 to 5 ಮೆಂಬರ್ಸ್ ತೀರ್ಕೊಂಡಿರುವಂಥದ್ದು. ಓಕೆನಾ. ಸೊ ಈ ತರದ ಭಾಗಗಳು ಆಗುವಂಥದ್ದು. ನೆಕ್ಸ್ಟ್, ಇಲ್ಲಿನೂ ಇದೆ. ಸೊ ಈ ಇಮೇಜ್ ನೋಡಿ ಗೊತ್ತಾಗುವಂಥದ್ದ. ಸೊ ನೋಡಿ, ಇದಿಷ್ಟು ಜಾಸ್ತಿ ಮಣ್ಣು ಜಾಸ್ತಿ ಹೋಗಿರುವಂಥದ್ದು. ಇದನ್ನ ನಾವೇನಂತ ಕರಿತೀವಿ, ಪ್ಲಂಜ್ ಅಂತ ಕರಿತೀವಿ. ಜಾಸ್ತಿ ಹೋಗಿರುವಂಥದ್ದು. ಸ್ವಲ್ಪ ಸಣ್ಣದಿದೆ ಅಂತ ಅನ್ಕೊಳ್ಳಿ, ಇದು ಸಣ್ಣದಿದೆ, ಇಲ್ಲೊಂದು ಹೋಲ್. ಓಕೆನಾ. ಇದನ್ನ ರಂಧ್ರಗಳು ಅಂತ ಕರ್ಕೊಳ್ಳಿ. ಸೊ ಇಲ್ಲಿರುವಂಥದ್ನ ಡೊಲೈನ್ ಅಂತ ಕರ್ಕೊಳ್ಳಿ, ಡೊಲೈನ್. ಸೊ ಅದಕ್ಕಿಂತ ಸ್ವಲ್ಪ ದೊಡ್ಡದಿದೆ, ಇದನ್ನ ಯುವಲ ಅಂತ ಕರೀರಿ, ಸ್ವಲ್ಪ ದೊಡ್ಡದಿದೆ. ಓಕೆ. ಸೊ ಇಲ್ಲಿ ಡೊಲೈನದಿಂದ ಎಂಟ್ರಿ ಆಗುವಂಥದ್ದು. ಓಕೆ. ಡೊಲೈನದಿಂದ ಎಂಟ್ರಿ ಆಗಿ ಸೊ ಇಲ್ಲೆಲ್ಲ ಇಲ್ಲಿ ನೋಡಿ ಇಷ್ಟು ದೊಡ್ಡದು ಒಳಗಡೆ ಅಂಡರ್ ಗ್ರೌಂಡ್ ಅಲ್ಲಿ ಕೇವ್ ಕ್ರಿಯೇಟ್ ಮಾಡಿರುವಂಥದ್ದು. ಇವೆಲ್ಲ ಪಿಲ್ಲರ್ಸ್ಗಳು. ಓಕೆ. ಕೇವ್ ಪಿಲ್ಲರ್ಸ್ ಅಂತ ಕರಿತೀವಿ. ಸೊ ಇದು ಕೇವ್ ಪಿಲ್ಲರ್ಸ್ ಗಳ ಭಾಗ. ಇದು ಗ್ರೌಂಡ್ ವಾಟರ್ ಟೇಬಲ್. ಸೊ ಹಂಗಂತ ದಿಢೀರ್ನೆ ಬಂದು ಟಚ್ ಆಗುತ್ತಾ? ಇಲ್ಲ. ಇಲ್ಲಿ ಕೇವ್ ಪಿಲ್ಲರ್ಸ್ ಗಳು ಏನಾಗಿರ್ತವೆ, ಲ್ಯಾಂಡಿಗೆ ಕನೆಕ್ಟ್ ಆಗಿರ್ತವೆ. ಕೆಳಗಡೆ ಭಾಗ ಮೇಲ್ಗಡೆ ಭಾಗವನ್ನ, ಕೆಳಗಡೆ ಭಾಗ ಏನಂತ ಕರಿತೀವಿ, ಸ್ಟಾಲಾಗ್ಮೈಟ್. ಮೇಲ್ಗಡೆ ಭಾಗವನ್ನ ಸ್ಟಾಲಾಕ್ಟೈಟ್ ಅಂತ ಕರಿತೀವಿ. ಈ ಸ್ಟಾಲಾಗ್ಮೈಟ್ ಸ್ಟಾಲಾಕ್ಟೈಟ್ ಮೇಲೆನೆ 2-3 ಸಲ UPSC ಕ್ವಶನ್ಸ್ ಕೂಡ ರೈಸ್ ಆಗಿದೆ. ಓಕೆ. 2-3 ಸಲ UPSC ಕ್ವಶನ್ಸ್ ಕೂಡ ರೈಸ್ ಆಗಿರುವಂಥದ್ದು. ಸೊ ಇವೆಲ್ಲ ಪಾಯಿಂಟ್ಸ್ ಗಳಾಗಿರ್ಬೋದು, ಎಲ್ಲ ಟರ್ಮ್ಸ್ ಗಳಾಗಿರ್ಬೋದು, ಸ್ಟ್ಯಾಂಡರ್ಡ್ ಅಲ್ಲಿ ಡೆಫಿನೇಷನ್ಸ್ ಅಂತ ಏನಿಲ್ಲ. ಸೊ ಸಾಫ್ಟ್ ಕಾಪಿ ಜಿಯೋಗ್ರಫಿ ನೋಟ್ಸ್ ಅಲ್ಲಿ ಕೂಡ ನಾನು ಇದರದ್ದು ಸಂಪೂರ್ಣ ಡೀಟೇಲ್ಸ್ ಗಳನ್ನು ನೀಡ್ತೀನಿ. ಓಕೆ. ನೆಕ್ಸ್ಟ್, ಇಲ್ಲಿನೂ ನೋಡಿ. ಸೊ ಅಂಡರ್ ಅಲ್ಲಿ ಗ್ರೌಂಡ್ ಅಲ್ಲಿ ಇದ್ದಾಗ ಈ ತರ ಕಾಣುತ್ತೆ, ಸ್ವಲ್ಪ
ದೂರದಿಂದ ನೋಡಿದ್ರೆ ಕ್ಲಿಯರ್ ಆಗಿ ಕಾಣಿಸುತ್ತೆ ನಿಮ್ಗೆ ಇಮೇಜ್. ಓಕೆ, ಸೊ ಇನ್ನು ಗ್ರೌಂಡ್ ಅಲ್ಲಿ ಹಿಂಗಿರುತ್ತೆ ನೋಡ್ಲಿಕ್ಕೆ. ಒಳಗಡೆ ಹೋದಾಗ ಒಂದು ಯಾವುದೋ ಪಾಯಿಂಟ್ ಇಂದ ನಾವು ಹೋದಾಗ ನೋಡಿ ಇವೆಲ್ಲ, ಓಕೆನಾ. ಸೊ ಇವೆಲ್ಲ ಸುಣ್ಣದ ಕಲ್ಲಿನ ಹಾರ್ಡ್ ರಾಕ್ಗಳು ಉಳಿದಿರುವಂತದ್ದು. ಸುಣ್ಣದ ಕಲ್ಲಿಲ್ಲ ಸೈಡಿಗೆ ಸುಟ್ಟೋಗಿದೆ. ಸೊ ಇಲ್ಲೆಲ್ಲ ಒಳಗಡೆ ನೀರು ಫ್ಲೋ ಆಗುವಂಥದ್ದು. ಜಾಸ್ತಿ ನೀರಿದ್ದಾಗ ನೀರಿದ್ರೆ ನೀರಿರುತ್ತೆ, ಇಲ್ಲ ಅಂದ್ರೆ ಖಾಲಿ ಟೈಮಲ್ಲಿ ಗ್ಯಾಪ್ ಆಗಿರುತ್ತೆ. ಗೊತ್ತಾಗ್ತಿದ್ಯಾ? ಇವೆಲ್ಲ ಇಮೇಜಸ್ಗಳು ಗೊತ್ತಾಗ್ತಿದ್ಯಾ? CaO ಜಾಸ್ತಿ ಇರುವಂತದ್ದು ಅಂತ ಲ್ಯಾಂಡ್ ಅಲ್ಲಿ ನಾವು ಆಗುವಂಥದ್ದು KARST, ಕ್ಯಾರ್ಸ್ಟ್ ಲ್ಯಾಂಡ್ ಅಂತ ಕರಿತೀವಿ. ಓಕೆನಾ, ಅಂತ ಜಾಗದಲ್ಲಿ ಆಗುವಂತ ಎರೋಜನ್ ಲ್ಯಾಂಡ್ ಇದು. ಸೊ ಏನಾದ್ರು ಡೌಟ್ಸ್ ಇದ್ರಲ್ಲಿ? ಓಕೆ, ಈ ಪಾಯಿಂಟ್ ಅಲ್ಲಿ ಏನೋ ಡೌಟ್ಸ್ ಇಲ್ವಾ? ಏನಾದ್ರು ಡೌಟ್ಸ್ ಗಳಿದ್ರೆ ನಿಮ್ಮ ಚಾರ್ಟ್ ಸೆಕ್ಷನ್ಸ್ ಅಲ್ಲಿ, ಅಪ್ಲಿಕೇಶನ್ಸ್ ಅಲ್ಲಿ ಚಾರ್ಟ್ ಸೆಕ್ಷನ್ ಅಂತ ಇರುತ್ತೆ, ಅಲ್ಲಿ ಕೂಡ ಏನಾದ್ರು ಕ್ವರೀಸ್ ಗಳಿದ್ರೆ ಕೇಳ್ರಿ. ಓಕೆನಾ, ಅಥವಾ ಕಮೆಂಟ್ ಸೆಕ್ಷನ್ಸ್ ಅಲ್ಲಿ ಏನಾದ್ರು ಹಾಕಿ. ನೆಕ್ಸ್ಟ್, ಸೊ ಇನ್ನು ಮುಂದಿನ ಹಂತದಲ್ಲಿ ಅಂತ ಬಂದಾಗ, ಸೊ ಮುಂದಿನ ಹಂತದಲ್ಲಿ ಇವಾಗ ನಾವ್ ಏನ್ ನೋಡಿದ್ವಿ, ಲ್ಯಾಂಡ್ ಮುಗೀತು. ಲ್ಯಾಂಡ್ದಲ್ಲಿ ನಾವು ಪ್ರಮುಖವಾಗಿ ನೋಡಿದಾಗ ನದಿದು ನೋಡಿದ್ವಿ, ತದನಂತರ ನೋಡಿದ್ದು ಸೊ ಅಂಡರ್ ಗ್ರೌಂಡ್ ಅದು ನೋಡಿದ್ವಿ. ಇನ್ನು ಮುಂದಿನ ಹಂತದಲ್ಲಿ ನಾವು ನೋಡುವಂಥದ್ದು ಸಮುದ್ರಕ್ಕೆ ಸಂಬಂಧಪಟ್ಟಂತೆ. ಸಮುದ್ರದಿಂದ ಯಾವ ತರ ಲ್ಯಾಂಡ್ ಕ್ರಿಯೇಟ್ ಆಗುತ್ತೆ, ಸಮುದ್ರದಿಂದ ಲ್ಯಾಂಡ್ ಅಲ್ಲಿ ಏನ್ ವೇರಿಯೇಷನ್ಸ್ ಲ್ಯಾಂಡ್ ಕ್ರಿಯೇಟ್ ಆಗುತ್ತೆ, ಒಂದು ಸ್ಟ್ರಕ್ಚರ್ ಏನ್ ಕ್ರಿಯೇಟ್ ಆಗುತ್ತೆ ಅನ್ನೋದನ್ನ ನೋಡುವಂಥದ್ದು. ಏನ್ ನದಿಗಳಿಂದ ನೋಡಿದೀವಿ, ಅಕ್ಸ್ಬೋ ಲೇಕ್ ಆಗಿರ್ಬೋದು, ಮೀಂಡರ್ಸ್ ಆಗಿರ್ಬೋದು, ಫಾಲ್ಸ್ ಗಳಾಗಿರ್ಬೋದು, ಪ್ಲಂಜ್ ಫೂಲ್ ಆಗಿರ್ಬೋದು, ಹ್ಯಾಂಗಿಂಗ್ಸ್ ಆಗಿರ್ಬೋದು, ಶೀಲ್ಡ್ ಕ್ರಿಯೇಟ್ ಆಗಿರುವಂಥದ್ದು. ಓಕೆನಾ, ಡೆಲ್ಟಾಗಳಾಗಿರುವಂಥದ್ದು, ಜಾರ್ಜಸ್ ಗಳಾಗಿರುವಂಥದ್ದು, ಆಸ್ಚುರೀಸ್ ಕ್ರಿಯೇಟ್ ಆಗುವಂಥದ್ದು, ಇವೆಲ್ಲವೂ ಕೂಡ ನದಿಗಳ ಮುಖಾಂತರ ಆಗುವಂಥದ್ದು ಲ್ಯಾಂಡ್ ಅಲ್ಲಿ, ಅರ್ತ್ ಲ್ಯಾಂಡ್ ಅಲ್ಲಿ. ಇನ್ನು ಗ್ರೌಂಡ್ ವಾಟರ್ ಅಲ್ಲಿ ಏನೇನಾಗ್ತದೆ, ಪ್ಲಂಜ್ ಆಗ್ತದೆ. ಓಕೆನಾ, ಸೊ ಇವಾಗ ತಾನೇ ನೋಡಿದ್ವಿ ಡೊಲೈನ್ ಆಗ್ತದೆ, ಇವೆಲ್ಲ ಆಗ್ತದೆ. ಸೊ ಕೇವ್ ಪಿಲ್ಲರ್ಸ್ ಗಳ ಅಂಡರ್ ಅಲ್ಲಿ ಆಗುವಂಥದ್ದು, ಸ್ಟಾಲಾಗ್ಮೈಟು ಸ್ಟಾಲಾಕ್ಟೈಟ್ ನೋಡಿರುವಂಥದ್ದು. ಓಕೆ, ಸೊ ಟೆರರೋ ಸಾಯಿಲ್ ಬಂದ್ಬಿಟ್ಟು ಪ್ರಮುಖವಾಗಿ ಕಾಫಿ ಬೆಳೆಗೆ ಬಹಳ ಇಂಪಾರ್ಟೆಂಟ್. ಓಕೆನಾ, ಬಹಳ ಇಂಪಾರ್ಟೆಂಟ್. ಹಂಗಾಗಿನೇ ಈ ಕಡೆ ಚಿಕ್ಕಮಗಳೂರು ಸೈಡು ಈ ಟೆರರೋ ಕಾಫಿ ಬೆಳೆಗಳು ಜಾಸ್ತಿ ಬೆಳೆಯುವಂಥದ್ದು. ಹಂಗಂತ ಚಿಕ್ಕಮಗಳೂರು ಸೈಡು ಕೇವ್ಗಳಿದಾವ? ಸೊ ಕಮೆಂಟ್ ಸೆಕ್ಷನ್ಸ್ ಅಲ್ಲಿ ಹಾಕಿ ನೋಡೋಣ, ಚಿಕ್ಕಮಗಳೂರು ಸೈಡು ಕೇವ್ಗಳಿದಾವ? ಓಕೆನಾ, ಹಾಕಿ ನೋಡೋಣ. ಓಕೆ, ಇನ್ನು ಮುಂದಿನ ಹಂತದಲ್ಲಿ ನಾವು ನೋಡುವಂಥದ್ದು ಸಿ ಬಗ್ಗೆ, ಮೀನ್ಸ್ ಸಮುದ್ರದ ಬಗ್ಗೆ. ಸಮುದ್ರದ ಹಂತದಲ್ಲಿ ಯಾವ ತರ ಲ್ಯಾಂಡ್ ಮಾಸ್ ಕ್ರಿಯೇಟ್ ಆಗುವಂಥದ್ದು. ಇನ್ನು ಸಮುದ್ರದಲ್ಲಿ ಅಂತ ಬಂದಾಗ, ಸಮುದ್ರದ ಹಂತದಲ್ಲಿ ಅಂತ ಬಂದಾಗ, ಸೊ ನಾವು ಆಲ್ಮೋಸ್ಟ್ ಆಲ್ ನೋಡಿರ್ತೀವಿ ಸಮುದ್ರ ಹೆಂಗಿರುತ್ತಪ್ಪ. ಆಲ್ಮೋಸ್ಟ್ ಆಲ್ ಇದೆಲ್ಲ ನೀಲಿ ನೀಲಿ ನೀಲಿ, ಇದೆಲ್ಲ ವಾಟರ್ ಅಂತ ಅನ್ಕೊಳ್ಳಿ. ಇದೆಲ್ಲ ಏನಿದು ವಾಟರ್, ಸಮುದ್ರದ್ದು ವಾಟರ್ ಇದು. ಸೊ ಇವಾಗ ನಿಮಗೆ ಒಂದು ಡೌಟ್ ಬರುತ್ತೆ, ಸೊ ಸಮುದ್ರದ ವಾಟರ್ ಹಿಂಗೆಲ್ಲ ಇದೆ, ಇದೆಲ್ಲ ಸಮುದ್ರದ ವಾಟರ್, ಇದೆಲ್ಲ ಸಮುದ್ರ ಇದೆ, ಇಲ್ಲಿಂದ ಇಲ್ಲಿವರೆಗೂ ಈ ಕಡೆ ಇರುವಂತದ್ದೆಲ್ಲ ಸಮುದ್ರ, ಇಲ್ಲಿ ಲ್ಯಾಂಡ್ ಮಾಸ್. ಓಕೆನಾ, ಇಲ್ಲಿ ಜನರು ಓಡಾಡುವಂತ ಜಾಗ. ಸೊ ಇವಾಗ ನಾವು ಸಮುದ್ರದ ದಡಕ್ಕಿದೀವಿ ಅಂತಂದಾಗ ಸಮುದ್ರದ ಪ್ರಾಂತ್ಯದಲ್ಲಿ ನಾವು ಏನೇನ್ ನೋಡ್ತೀವಿ, ಎಂತೆಂಥ ಜಾಗಗಳನ್ನ ನೋಡ್ತೀವಿ, ಎಂತೆಂಥ ಜಾಗವನ್ನ ನೋಡ್ತೀವಿ ಸಮುದ್ರದ ಮೀನ್ಸ್ ಇದ್ದಾಗ. ಸಮುದ್ರದ ಲ್ಯಾಂಡ್ ಮಾಸ್ ಅಲ್ಲಿ, ಸಮುದ್ರದ ಕೋಸ್ಟಲ್ ಏರಿಯಾಗಳಲ್ಲಿ ಸಮುದ್ರದ ಜಾಗ ಏನಾದ್ರೂ ಕ್ರಿಯೇಟ್ ಆಗುತ್ತೆ ಅಂದ್ರೆ ಅದು ಪ್ರಮುಖವಾಗಿ ಅಲೆಗಳಿಂದ ಕ್ರಿಯೇಟ್ ಆಗುವಂಥದ್ದು. ಯಾವ್ದ್ರಿಂದ? ಅಲೆಗಳಿಂದ. ಏನೇ ನೋಡಿದ್ರು ಅಲೆಗಳೇ ಇದಕ್ಕೆ ಪ್ರಮುಖ ಕಾರಣ. ಸಮುದ್ರದ ಭಾಗದಲ್ಲಿ ನಾವು ಏನೇ ಒಂದು ಹೊಸ ಸ್ಟ್ರಕ್ಚರ್, ಭೂಮಿ ಮೇಲ್ಗಡೆ ಇರತಕ್ಕಂಥ ಭಾಗಕ್ಕಿಂತ ಒಂದಿಷ್ಟು ವಿಶೇಷವಾದ ಭಾಗವನ್ನ ನಾವೇನಾದ್ರೂ ನೋಡಿದ್ರೆ ಅದು ಅಲೆಗಳಿಂದನೇ ಕ್ರಿಯೇಟ್ ಆಗಿರುವಂಥದ್ದು. ಹಾಗಾದ್ರೆ ಯಾವ ತರ ಇರುತ್ತೆ ನೋಡಿ. ಸೊ ಇದು ಒಂದು ಸಮುದ್ರ ಇದೆ, ಇದಿಷ್ಟು ಸಮುದ್ರ. ಓಕೆ, ಸಮುದ್ರದ ದಡದಲ್ಲಿ ನಾವು ನೋಡ್ತೀವಿ ಈ ತರ ಬೀಚ್ ಕ್ರಿಯೇಟ್ ಆಗಿರುತ್ತೆ. ಹೌದಾ, ಈ ತರದ್ದು ಬೀಚ್ ಇರುತ್ತೆ, ಹಲ್ಲಿನ ಆಕಾರದಲ್ಲಿ, ದಂತ ರೀತಿಯ ಆಕಾರದಲ್ಲಿ ಇರುವಂತದ್ದು. ಸೊ ಇದನ್ನ ನಾವೇನಂತ ಕರಿತೀವಿ, ಬೀಚ್ ಲ್ಯಾಂಡ್ ಅಂತ ಕರಿತೀವಿ. ಸೊ ಇನ್ನೊಂದು ನೋಡಿ, ಸೊ ಸಮುದ್ರದಲ್ಲಿ ವೇಸ್ಟ್ ಅಲ್ಲಿರ್ತಕ್ಕಂಥದ್ನ ಏನೇ ಇದ್ರು ತಂದು ಹಾಕುವಂಥದ್ದು. ಉದಾಹರಣೆಗೆ ಸಾಯಿಲ್ಗಳನ್ನ ತಂದು ಹಾಕುವಂಥದ್ದು, ದಡದಲ್ಲಿ ಸಾಲ್ಟಿ ಅಂಶಗಳಿರ್ತಕ್ಕಂಥ ಸಣ್ಣ ಸಣ್ಣ ಮಣ್ಣಿನ ಚೂರುಗಳನ್ನ ತಂದು ಹಾಕುವಂಥದ್ದು, ಕಲ್ಲಿನ ಚೂರುಗಳನ್ನ ತಂದು ಹಾಕುವಂಥದ್ದು. ಪ್ರತಿ ಸಮುದ್ರದ 7ನೇ ಅಲೆ ಬಿಟ್ಟು, 8ನೇ ಅಲೆ ಅತ್ಯಂತ ಹಿಂದ್ಗಡೆ ಹೋಗಿ ಮತ್ತೆ ಅತಿ ವೇಗದಲ್ಲಿ ಮುಂದ್ಗಡೆ ಬರುವಂಥದ್ದು. ಸೊ ಸಮುದ್ರದ 7ನೇ ಅಲೆ ಅತ್ಯಂತ ಹಿಂದವಾಗಿ ಹೋಗಿ, ಸೊ 8ನೇ ಅಲೆ ಅತ್ಯಂತ ಮುಂದ್ಗಡೆ ಬರುವಂಥದ್ದು. ಹಾಗಾಗಿ ಏನಾದ್ರು ಸಮುದ್ರ ದಂಡಿಗೆ ಬೀಚ್ ಅಲ್ಲಿ ಏನಾದ್ರು ಆಟ ಆಡ್ತಾ ಇದ್ರೆ, ಸೊ 1ನೇ ಅಲೆ, 2ನೇ ಅಲೆ, 3ನೇ ಅಲೆ, 4ನೇ ಅಲೆಗೆ ಬಿದ್ರೆ ಸೊ ಹಿಂಗೋಗಿ ಮತ್ತೆ ರಿಟರ್ನ್ ತಂದು ಕೊಡ್ತದೆ, ಮತ್ತೆ ಹಿಂದ್ಗಡೆ ಹೋದ್ರೆ ಮತ್ತೆ ತಂದು ಕೊಡ್ತದೆ. ಟೈಮ್ಸ್ ತಂದು ಕೊಡ್ತದೆ, ಪ್ರತಿ ಸಲ ತಂದು ಕೊಡಲ್ಲ. ಸೊ ಇನ್ನು ಎಮರ್ಜೆನ್ಸಿ ನೀನ್ ಏನಾದ್ರು 8ನೇ ಅಲೆಗೆ ಏನಾದ್ರು ಸಿಕ್ಕಿ ಅಂದ್ರೆ ಫುಲ್ ಡೆಪ್ತಿಗೆ ಒಳಗಡೆ ಎಳ್ಕೊಂಡೋಗಿ ರಿಟರ್ನ್ ಮತ್ತೆ ತಂದು ಎಸಿತದೆ. ಸೊ ಬಂದ್ರೆ ನಿನ್ ಪುಣ್ಯ, ಬರ್ಲಿಲ್ಲ ಅಂದ್ರೆ ಸೊ ನಿನ್ ಪುಣ್ಯ. ಓಕೆ, ಸೊ ಹಂಗಾಗಿ ನೀರಿನ ಜೊತೆ ಜಾಸ್ತಿ ಆಟ ಆಡುವಂತದ್ದಲ್ಲ. ಇನ್ನು ನೋಡಿ, ಸಮುದ್ರದ ದಡದಲ್ಲಿ ನಾವೇನ್ ನೋಡ್ತೀವಿ, ಈ ತರದ ಭಾಗವನ್ನ ನೋಡ್ತೀವಿ, ಇದನ್ನ ನಾವು ಬೀಚ್ ಅಂತ ಕರಿತೀವಿ.
ಇದನ್ನೇನಂತ ಕರಿತೀವಿ, ಬೀಚ್ ಅಂತ ಕರಿತೀವಿ. ಇದು ಒಳ್ಳೆ ಪ್ಲೇಸ್ ಆಟ ಆಡ್ಕೊಳಕ್ಕೆ. ಬಟ್ ಈ ಸಮುದ್ರದ ಬೀಚ್ ಹಿಂದ್ಗಡೆ ಒಂದಿಷ್ಟು ಗುಡ್ಡದ ಪ್ರದೇಶ ಏನಾದ್ರೂ ಇದ್ರೆ, ಬೀಚ್ ಇದೆ, ಅದ್ರ ಹಿಂದ್ಗಡೆ ಗುಡ್ಡದ ಪ್ರದೇಶ ಅಥವಾ ಹೈ ಲ್ಯಾಂಡ್ ಇದೆ. ಸೊ ಇಲ್ಲಿ ಇದು ಬೀಚ್ ಅಂತ ಅನ್ಕೊಳ್ಳಿ. ಇಲ್ಲಿವರೆಗೂ ನೀರಿದೆ, ಇಲ್ಲಿಂದ ಇಲ್ಲಿವರೆಗೂ ಬೀಚ್ ಇದೆ. ಸೊ ಇಲ್ಲಿ ನೀರಿದೆ, ಒಂದ್ ಸ್ವಲ್ಪ ಮಣ್ಣು ದಡದಲ್ಲಿದೆ, ಜನ ಆಟ ಆಡ್ಕೊಳಕ್ಕಿದೆ. ಬಟ್ ಜನರ ಹಿಂದ್ಗಡೆ ಒಂದಿಷ್ಟು ಹೈ ಲ್ಯಾಂಡ್ ಮಾಸ್ ಇದೆ, ಒಂದಿಷ್ಟು ಹೈ ಲ್ಯಾಂಡ್ ಎತ್ತರವಾದ ಲ್ಯಾಂಡ್ ಮಾಸ್ ಇದೆ ಅಂತ ಅನ್ಕೊಳ್ಳಿ. ಈ ಲ್ಯಾಂಡ್ ಮಾಸ್ನ ಎಲ್ಲಿ ಸಮುದ್ರದ ಬೀಚಿನ ದಡ ಹೈಯೆಸ್ಟ್ ಎತ್ತರದ ಲ್ಯಾಂಡ್ ಮಾಸಿಗೆ ಟಚ್ ಆಗಿದೆಯೋ ಅಂತ ಲ್ಯಾಂಡ್ ಮಾಸ್ನ ನಾವು ರಿಯಾ ಲ್ಯಾಂಡ್ ಅಂತ ಕರಿತೀವಿ. ಏನಂತ ಕರಿತೀವಿ? ರಿಯಾ ಲ್ಯಾಂಡ್. ಈ ರಿಯಾ ಲ್ಯಾಂಡ್ ಮೇಲೆನೆ UPSC ಎರಡು ಸಲ ಕ್ವಶನ್ ಆಗಿದೆ. ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ರಿಯಾ ಲ್ಯಾಂಡ್ ಅಂಡ್ ಫೋರ್ಡ್ಸ್ ಲ್ಯಾಂಡ್ ಅಂತ ಕರಿತೀವಿ. ಓಕೆನಾ? ಫಿಯೋರ್ಡ್ಸ್ ಲ್ಯಾಂಡ್, FJORD. ಓಕೆನಾ? ಫಿಯೋರ್ಡ್ಸ್ ಲ್ಯಾಂಡ್. ಸೊ ಇಲ್ಲೇನಾಗಿರುತ್ತೆ, ಸಮುದ್ರದ ದಡ ಗ್ಲೇಷಿಯರ್ಗಳಿಗೆ ಟಚ್ ಆಗಿರುತ್ತೆ. ಎಲ್ಲಿ? ಫಿಯೋರ್ಡ್ಸ್ ಅಂದ್ರೆ ಗ್ಲೇಷಿಯರ್ಗಳಿಗೆ ಟಚ್ ಆಗಿರುವಂತದ್ದು. ಗ್ಲೇಷಿಯರ್ಗಳಿಗೆ ಸಮುದ್ರ ಹೋಗಿ ಹಿಮಗಡ್ಡೆಗಳಿಗೆ ಟಚ್ ಇರುತ್ತೆ. ಅಂಟಾರ್ಟಿಕ್ ಖಂಡದಲ್ಲಾಗಿರ್ಬೋದು, ನಾರ್ವೆ ಪ್ರಾಂತ್ಯದಲ್ಲಾಗಿರ್ಬೋದು, ಆರ್ಕ್ಟಿಕ್ ಪ್ರಾಂತ್ಯದಲ್ಲಿ ಆಗಿರುವಂಥದ್ದು. ಸೊ ಇಲ್ಲಿ ಸಮುದ್ರದ ತೀರ ಗ್ಲೇಷಿಯರ್ಗೆ ಟಚ್ ಆಗಿರುತ್ತೆ. ಸಮುದ್ರದ ತೀರ ಗ್ಲೇಷಿಯರ್ಗೆ ಟಚ್ ಆದ್ರೆ ಅದನ್ನು ಫಿಯೋರ್ಡ್ಸ್ ಲ್ಯಾಂಡ್ ಅಂತ ಕರಿತೀವಿ. ಇನ್ನು ಸಮುದ್ರದ ತೀರ ಒಂದು ಮಣ್ಣಿನ ಭಾಗದ ಲ್ಯಾಂಡಿಗೆ ಏನಾದ್ರು ಆ ಟಚ್ ಆಗಿದ್ರೆ ಅದನ್ನ ನಾವೇನಂತ ಕರಿತೀವಿ? ರಿಯಾ ಲ್ಯಾಂಡ್ ಅಂತ ಕರಿತೀವಿ. ಓಕೆನಾ? ಸೊ ಇದು ಡಿಫ್ರೆನ್ಸ್ ಗೊತ್ತಿರಲಿ ಲೈಟ್ ಆಗಿ. ಇವೆಲ್ಲ ಪಾಯಿಂಟ್ಸ್ ಗಳು ಕೂಡ ನೋಟ್ಸ್ ಅಲ್ಲಿ ಇದೆ, ಆಡ್ ಮಾಡಿದೀವಿ. ಓಕೆನಾ? ಸೊ ಇಲ್ಲಿ ನೋಡಿ, ಸೊ ಇಲ್ಲಿ ಲ್ಯಾಂಡ್ ಅಂತ ಸಮುದ್ರದಲ್ಲಿ ಇದು ಒಂದು ನೋಡುವಂಥದ್ದು. ಈ ಹಾರ್ಡ್ ಲ್ಯಾಂಡ್ ಇದು ಒಂದಿಷ್ಟು ಎತ್ತರ ಇದೆ. ಓಕೆನಾ? ಸೊ ಇಲ್ಲಿ ಸಮುದ್ರ ಇದೆ, ಇದು ಸಮುದ್ರ. ನಮಗೆ ಸಮುದ್ರನ ಬಿಡ್ಸಕ್ ಬರಲ್ಲಲ್ರಿ. ಓಕೆ? ಸೊ ಸಮುದ್ರ ಹಿಂಗಿದೆ ಅಂತ ಅನ್ಕೊಳ್ಳಿ. ಇದು ಸಮುದ್ರ, ಇದಿಷ್ಟು ಬೀಚ್. ಈ ಸಮುದ್ರದ ಹಿಂದ್ಗಡೆ ಒಂದು ದೊಡ್ಡದಾಗಿ ಹೈಟ್ ಅಲ್ಲಿ ಒಂದ್ ಸ್ವಲ್ಪ ಗುಡ್ಡ ಇತ್ತು ಅಂತಂದೆ. ಓಕೆನಾ? ಒಂದ್ ಸ್ವಲ್ಪ ಹೈಟ್ ಅಲ್ಲಿ ಗುಡ್ಡ ಇದೆ. ಇವಾಗ ನೋಡಿ, ಸೊ ಈ ಗುಡ್ಡನ ಈ ಸಮುದ್ರದ ಅಲೆಗಳು ಹಿಂಗ್ ಬಂದು ಬಡ್ದು ಮಣ್ಣನ್ನ ತಂದು ಸೈಡಿಗೆ ಹಾಕ್ತಾ ಇರ್ತದೆ, ದಡಕ್ ತಂದು ಹಾಕ್ತಾ ಇರ್ತದೆ, ಅಥವಾ ಏನೋ ಈ ಗುಡ್ಡಕ್ಕೆ ಟಚ್ ಆಗ್ತಾ ಇರ್ತದೆ. ಸೊ ಸಣ್ಣ ಸಣ್ಣ ಅಂಶಗಳೆಲ್ಲ ನೆಲದ ಮೇಲೆ ಬಿದ್ದಿರ್ತವೆ, ಇಲ್ಲಿ ಜನ ಆಟ ಆಡ್ತಾ ಇರ್ತಾರೆ. ಇದನ್ನ ಬೀಚ್ ಅಂತ ಕರಿತೀವಿ. ಇವಾಗ ಸೊ ಇದೇ ಅಲೆಗಳು ಈ ಗುಡ್ಡವನ್ನ ಬಡ್ದು ಗುಡ್ಡವನ್ನ ಕತ್ತರಿಸುತ್ತೆ. ಗುಡ್ಡವನ್ನೇನಾಗುತ್ತೆ? ಕತ್ತರಿಸುತ್ತೆ. ಸೊ ಈ ಗುಡ್ಡವನ್ನ ಕತ್ತರಿಸಿದಾಗ, ಸೊ ಇಲ್ಲಿ ಗುಡ್ಡ ಕತ್ತರಿಸಿ ನೀರು ಆ ಗುಡ್ಡದ ಒಳಗಡೆನೆ ಹೋಗ್ತಾ ಇರ್ತದೆ. ಸೊ ಆ ಗುಡ್ಡದ ಒಳಗಡೆ ಹೋಗುವಂತ ಭಾಗವನ್ನ ನಾವು ಎಂತ ಕರಿತೀವಿ? ಸೀ ಕೇವ್ಸ್ ಅಂತ ಕರಿತೀವಿ. ಸೀ ಕೇವ್ಸ್ಗಳು. ಓಕೆನಾ? ಈ ಸೀ ಕೇವ್ಸ್ಗಳು ಒಳಗಡೆ, ನೀರು ಒಳಗಡೆ ಹೋಗಿರ್ತದೆ. ಬಹಳ ಇಂಪಾರ್ಟೆಂಟ್ ಇವೆಲ್ಲ. ಓಕೆನಾ? ಪ್ರಮುಖವಾಗಿ ಈ ಸೀ ಕೇವ್ಸ್ಗಳು ಇರೋದ್ರಿಂದಾಗಿ ಒಂದಿಷ್ಟು ಇಂಪಾರ್ಟೆನ್ಸ್ ಇದೆ. ಓಕೆನಾ? ಸಮುದ್ರದಲ್ಲಿ ನಮ್ಮ ವಾಯುಪಡೆಯ ಒಂದಿಷ್ಟು ಯುದ್ಧದ ಇಕ್ವಿಪ್ಮೆಂಟ್ಗಳು ಇರ್ತಾವಲ್ಲ, ಅವುಗಳನ್ನ ಮೇಲ್ಗಡೆಯಿಂದ ನೋಡಿದಾಗ ಅಥವಾ ವಿಮಾನದಿಂದ ನೋಡಿದಾಗ ಅವುಗಳು ಎದುರಾಳಿಯ ಶತ್ರು ರಾಷ್ಟ್ರಕ್ಕೆ ಗೊತ್ತಾಗಬಾರ್ದು ಅಂದಾಗ ಅವುಗಳನ್ನ ಸೀವ್ ಕೇವ್ಗಳಲ್ಲಿ ಒಳಗಡೆ ಒಯ್ದಿಡ್ತೀವಿ. ಓಕೆನಾ? ಸಮುದ್ರದಿಂದ ಹಿಂಗ್ ತಂದು ಈ ಸೀವ್ ಕೇವ್ಗಳ ಒಳಗಡೆ ಒಯ್ದಿಡುವಂಥದ್ದು. ಇವಾಗ ನೋಡಿ, ಈ ಸೀವ್ ಕೇವ್ಗಳೇನೋ ಇದಾವೆ, ಸೊ ಈ ಸೀವ್ ಕೇವ್ ಏನಾಗುತ್ತೆ? ಓಕೆನಾ? ಸಮುದ್ರದ ಗುಹೆಗಳೇನಿದಾವಲ್ಲ, ಆ ಲ್ಯಾಂಡ್ ಮಾಸ್ ಇಂದ ಬಿಟ್ಟು, ಸೊ ಇವಾಗ ಏನಾಗುತ್ತೆ, ಎಮರ್ಜೆನ್ಸಿಗೆ ಏನಾದ್ರು ಈ ಲ್ಯಾಂಡ್ ಬರ್ತಾ ಅಪ್ಕಮಿಂಗ್ ಫ್ಯೂಚರ್ ಅಲ್ಲಿ ಇದು ಮೇಲ್ಗಡೆ ಭಾಗ ಮಳೆಯಿಂದ ಆಗಿರ್ಬೋದು, ಎರೋಜನ್ ಇಂದ ಆಗಿರ್ಬೋದು, ಯಾವ್ದ್ರಿಂದನೋ ಕಟ್ ಆಯ್ತಪ್ಪ. ಸೊ ಇಲ್ಲಿ ಕಟ್ ಆಯ್ತು ಅಂದಾಗ, ಸೊ ಇದಿಷ್ಟೇ ಉಳಿದಿರ್ತದೆ. ಈ ಕಡೆಯಿಂದ ಇಷ್ಟು ಲ್ಯಾಂಡ್ ಉಳಿದಿರ್ತದೆ, ಈ ಕಡೆಯಿಂದ ಇಷ್ಟು ಲ್ಯಾಂಡ್ ಉಳಿದಿರ್ತದೆ. ಈ ಭಾಗವನ್ನ ಈ ತರ ಇದ್ರೆ ಇದನ್ನ ನಾವು ಸಿ ಆರ್ಚ್ ಅಂತ ಕರಿತೀವಿ. ಏನಂತ ಕರಿತೀವಿ? ಸಿ ಆರ್ಚ್ ಅಂತ ಕರಿತೀವಿ. ಓಕೆನಾ? ಒಂಥರ ಕಮಾನ ಶೇಪ್ ಅಲ್ಲಿ ಬಂದಿರ್ತದೆ ಸಮುದ್ರದ ದಡದಲ್ಲಿ. ಸೊ ಕಮಾನ ಶೇಪ್ ಅಲ್ಲಿ ಬಂದಿರುವಂಥದ್ದು. ಮೇಲ್ಗಡೆ ಲ್ಯಾಂಡ್, ಕೆಳಗಡೆ ಲ್ಯಾಂಡ್ ಎಲ್ಲ ಹೋಗಿದೆ, ಬಟ್ ಒಂಥರ ಕಮಾನ ತರ ಇದೆ. ಇದನ್ನ ನಾವು ಸಿ ಆರ್ಚ್ ಅಂತ ಕರಿತೀವಿ. ಸೊ ಇವಾಗ ನೋಡಿ, ಈ ಸಿ ಆರ್ಚ್ ಏನ್ ಮಾಡ್ತದೆ, ಅಪ್ಕಮಿಂಗ್ ಫ್ಯೂಚರ್ ಅಲ್ಲಿ ಸಿ ಆರ್ಚ್ ಕೂಡ ಕಟ್ ಆಗುವಂಥದ್ದು. ಇಲ್ಲಿ ಇರ್ತಕ್ಕಂಥ ಹಾರ್ಡ್ ಲ್ಯಾಂಡ್ ಅದು ಸಿ ಆರ್ಚ್ ಮೀನ್ಸ್ ಇದಿಷ್ಟು ಕಟ್ ಆಗಿಬಿಡ್ತದೆ. ಇದಿಷ್ಟು ಕಟ್ ಆಯ್ತು ಅಂದ್ರೆ, ಓಕೆನಾ? ಸೊ ಇದಿಷ್ಟು ಕಟ್ ಆದಾಗ ಇದು ಈ ತರ ಕಾಣಿಸುತ್ತೆ. ಈ ತರ ಕಂಡದ್ನ ನಾವು ಸಿ ಸ್ಟಕ್ ಅಂತ ಕರಿತೀವಿ. ಏನಂತ ಕರಿತೀವಿ? ಸ್ಟೀ ಟಕ್ ಅಂತ ಕರಿತೀವಿ. ಸ್ಟೀ ಟಕ್ಸ್. ಓಕೆನಾ? ಸಿ ಸ್ಟಕ್ಸ್ ಅಂತ ಕರಿತೀವಿ. ನೆಕ್ಸ್ಟ್, ಸೊ ಈ ಸಿ ಟಕ್ಸ್ ಗಳು ಏನೋ ಇದಾವಲ್ಲ, ಸೊ ಈ ಲ್ಯಾಂಡ್ ಮಾಸ್ ಅಲ್ಲಿ ಒಂದು ಯಾವುದೋ ಒಂದ್ ಕಡೆ ಹಿಂಗೆ ಒಳಗಡೆ ಗ್ಯಾಪ್ ಹಾಕಿ ಒಂದು ಪಾಯಿಂಟ್ ಅಲ್ಲಿ ಒಂದು ಹೋಲ್ ಬಿದ್ದಿರ್ತದೆ. ಓಕೆನಾ? ಮೇಲ್ಗಡೆ ಲ್ಯಾಂಡ್ ಮಾಸ್ಗೆ ಒಂದು ಹೋಲ್ ಬಿದ್ದಿರ್ತದೆ. ಈ ಹೋಲ್ ಇಂದ ನೀರು ಹಿಂಗ್ ಧುಮುಕ್ತಾ ಇರ್ತದೆ ಹೊರಗಡೆ. ಓಕೆನಾ? ನೀರೇನ್ ಮಾಡ್ತದೆ? ಧುಮುಕ್ತಾ ಇರ್ತದೆ. ಈ ಧುಮುಕುವಂತ ನೀರಿನ ಪಾಯಿಂಟ್ ಅನ್ನ ನಾವೇನಂತ ಕರಿತೀವಿ? ಬ್ಲೌ ಹೋಲ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಬ್ಲೌ ಹೋಲ್ಸ್ ಅಂತ ಕರಿತೀವಿ. ಓಕೆ? ಸೊ ನೋಡಿ, ಇವುಗಳದ್ದು ಇಮೇಜ್ ತೋರಿಸ್ತೀನಿ ಯಾವ ತರ ಇರುತ್ತೆ ಅಂತ. ಓಕೆನಾ? ಈ ಎಲ್ಲಾ ಪಾಯಿಂಟ್ ಗಳದು
ಇಮೇಜಸ್ ತೋರಿಸ್ತೀನಿ ನೋಡಿ. ಸೊ ಇಲ್ಲೊಂದಿದೆ. ಸೊ ಏನಾಗಿದೆ, ಇಲ್ಲೊಂದು ಇಮೇಜ್ ಇದೆ. ಸಂಪೂರ್ಣವಾಗಿ ಸಮುದ್ರ ಲ್ಯಾಂಡ್ ಮಾಸ್ಗೆ ಕನೆಕ್ಟ್ ಆಗಿದೆ, ಹಾರ್ಡ್ಲಿ ಲ್ಯಾಂಡಿಗೆ ಕನೆಕ್ಟ್ ಆಗಿದೆ, ಹಾರ್ಡ್ ಲ್ಯಾಂಡಿಗೆ ಕನೆಕ್ಟ್ ಆಗಿದೆ. ಇಂಥ ಲ್ಯಾಂಡಿನ ತಟವನ್ನ ನಾವೇನಂತ ಕರಿತೀವಿ, ರಿಯಾ ಲ್ಯಾಂಡ್ ಅಂತ ಕರಿತೀವಿ. ಏನಂತ ಕರಿತೀವಿ, ರಿಯಾ ಲ್ಯಾಂಡ್. ಸೊ ಇಲ್ಲೆಲ್ಲ ಟಚ್ ಆಗಿದೆ ಹಾರ್ಡ್ ಲ್ಯಾಂಡ್, ಸೊ ರಿವರ್ಗೆ ಟಚ್ ಆಗಿದೆ. ಇದನ್ನ ನಾವೇನಂತ ಕರಿತೀವಿ, ರಿಯಾ ಲ್ಯಾಂಡ್ ಅಂತ ಕರಿತೀವಿ. ಸೊ ಸಮುದ್ರ ಬಂದ್ಬಿಟ್ಟು ನೇರವಾಗಿ ಹಾರ್ಡ್ ಲ್ಯಾಂಡಿಗೆ ಕನೆಕ್ಟ್ ಆಗಿರುವಂತದ್ದು, ರಾಕಿ ಲ್ಯಾಂಡಿಗೆ ಕನೆಕ್ಟ್ ಆಗಿರುವಂತದ್ದು. ಸೊ ಈ ದಡದಲ್ಲಿ ಜನ ಇಲ್ಲೆಲ್ಲ ನಿಂತ್ಕೊಂಡು ಓಡಾಡ್ತಿರ್ತಾರೆ ಅಥವಾ ಏನೋ ಅಂತೀವಿ. ಇದನ್ನ ನಾವು ಬೀಚ್ ಅಂತ ಕರಿತೀವಿ. ಇದು ಬೀಚ್ ಅಂತ ಕರಿತೀವಿ. ನೆಕ್ಸ್ಟ್, ಸೊ ಈ ಲ್ಯಾಂಡ್ ಮಾಸ್ ಒಳಗಡೆ ನೀರು ಬಂದು 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 ಏನಾಗಿದೆ, ಇಲ್ಲೆಲ್ಲ ಲ್ಯಾಂಡ್ ಇತ್ತು ಮೊದಲು, ಕರಗಿ 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 ಅಥವಾ ನೀರಿನ ಅಲೆಗಳ ಹೊಡೆತಕ್ಕೆ ಇದೆಲ್ಲ ಸಣ್ಣದಾಗಿ ಒಂದಿಷ್ಟೇ ಲ್ಯಾಂಡ್ ಮಾಸ್ ಉಳಿದಿದೆ. ಸೊ ಒಂದಿಷ್ಟು ಲ್ಯಾಂಡ್ ಮಾಸ್ ಉಳಿದಿದೆ, ಇದನ್ನ ಸಿ ಆರ್ಚ್ ಅಂತ ಕರಿತೀವಿ. ಓಕೆನಾ. ಈ ಕಡೆಯಿಂದ ಹೋಗಿ ಆ ಕಡೆ ನೀರು ಬರುವಂತದ್ದು, ಈ ಕಡೆ ಭಾಗದಿಂದ ಹೋಗಿ ಆ ಕಡೆ ಬರುವಂತದ್ದು. ಓಕೆನಾ. ಸೊ ಇಲ್ಲಿ ಇಷ್ಟೇ ಭಾಗ ಉಳಿದಿದೆ ನೋಡಿ, ಇಲ್ಲೊಂದು ಆರ್ಚ್ ಇತ್ತು ಏನೋ. ಸೊ ಇಲ್ಲೇನಾಗಿದೆ, ಕಟ್ಟಾಗಿದೆ, ಕಟ್ಟಾಗಿ ಇದಿಷ್ಟೇ ಉಳಿದಿದೆ. ಇದನ್ನ ಸಿ ಸ್ಟಕ್ ಅಂತ ಕರಿತೀವಿ. ಏನಂತ ಕರಿತೀವಿ, ಸಿ ಸ್ಟಕ್ ಅಂತ ಕರಿತೀವಿ. ನೆಕ್ಸ್ಟ್, ಸಿ ಸ್ಟಕ್ ಆಯ್ತು. ನೆಕ್ಸ್ಟ್ ಇನ್ನೊಂದು ಏನ್ ಪಾಯಿಂಟ್ಗಳಿದಾವೆ ಇದರಲ್ಲಿ, ಈ ಇಮೇಜ್ ಅಲ್ಲ ಅಷ್ಟೇ ಇರುವಂತದ್ದು. ನೆಕ್ಸ್ಟ್ ನೋಡಿ, ಇಲ್ಲಿಯೂ ಕೂಡ ಸಿ ಆರ್ಚ್ ಇದೆ. ಓಕೆನಾ. ಇದು ಕೂಡ ಸಿ ಆರ್ಚ್, ಈ ಕಡೆಯಿಂದ ಆ ಕಡೆ ಹೋಗುವಂಥದ್ದು. ಇಲ್ಲೇನಾಗಿದೆ, ಬಸ್ ಜಸ್ಟ್ ಇದು ಒಂದೇ ಪಾಯಿಂಟ್ ಉಳಿದಿದೆ ನೋಡಿ, ಆ ಕಡೆನೂ ಟಚ್ ಇಲ್ಲ, ಈ ಕಡೆನೂ ಟಚ್ ಇಲ್ಲ. ಇದನ್ನ ಸಿ ಸ್ಟಕ್ ಅಂತ ಕರಿತೀವಿ. ಇದು ಐಸ್ಲ್ಯಾಂಡ್ ಅಲ್ಲೇ ರೀ ಇದು. ಓಕೆನಾ. ಐಸ್ಲ್ಯಾಂಡ್ ಅನ್ನು ಬರೋದು ಇದಕ್ಕೆ. ಓಕೆ, ಸಿ ಸ್ಟಕ್ ಇದು. ನೆಕ್ಸ್ಟ್ ಮುಂದಿನ ಇಮೇಜ್ ಅಲ್ಲಿ ನೋಡಿ, ಒಂದು ಸಮುದ್ರ ಇದೆ, ಸಮುದ್ರದ ಒಳಗಡೆ ಇಲ್ಲಿ ಗುಫಾ ಇದೆ ನೋಡಿ, ಒಂಥರ ಗುಫಾ ಕ್ರಿಯೇಟ್ ಆಗಿದೆ. ಓಕೆ. ಸೊ ಆ ಸಮುದ್ರದ ಅಲೆಯ ನೀರಿನ ಹೊಡೆತ ಹಿಂಗೆಲ್ಲ ಒಳಗಡೆ ಕ್ರಿಯೇಟ್ ಮಾಡ್ಕೊಂಡು ಬರುವಂತದ್ದು. ಸೊ ಇದಿಷ್ಟು ಗ್ಯಾಪ್ ಅನ್ನ ಕ್ರಿಯೇಟ್ ಮಾಡಿರುವಂತದ್ದು. ಇದನ್ನ ನಾವೇನಂತ ಕರಿತೀವಿ, ಸಿ ಕೇವ್ಸ್ ಅಂತ ಕರಿತೀವಿ, ಸಮುದ್ರದ ಗುಹೆಗಳು ಅಂತ. ಓಕೆನಾ. ಈ ಸಿ ಕೇವ್ಗಳು ಬಹಳ ಇಂಪಾರ್ಟೆಂಟ್ ಆಗ್ತದೆ. ಸೊ ನಮ್ಮ ವಿಶಾಖಪಟ್ಟಣದ ಹತ್ರನೂ ಒಂದು ಸಿ ಇದೆ, ಸಿ ಕೇವ್ ಅಲ್ಲಿ. ಸೊ ಆ ಸಿ ಕೇವ್ ಇದೆ, ಅದರಲ್ಲೂ ಕೂಡ ಒಂದಿಷ್ಟು ಯುದ್ಧದ ಇಕ್ವಿಪ್ಮೆಂಟ್ ಗಳನ್ನ ಒಳಗಡೆ ಮುಚ್ಚಿಡೋಕೆ ಅನುಕೂಲ ಆಗುವಂಥದ್ದು. ಓಕೆನಾ. ದಡಕ್ಕೆ ನಿಲ್ಸಂತದ್ದಲ್ಲ, ಬಂದರದಿಂದ ಸೀದಾ ಒಳಗಡೆ ತಂದು ಇಲ್ಲಿ ನಿಲ್ಸಕ್ಕೆ ಬಹಳ ಅನುಕೂಲ ಆಗುವಂಥದ್ದು. ಓಕೆ, ಇಂಟರ್ನಲ್ ಸೆಕ್ಯೂರಿಟಿ ಪರ್ಪಸ್ ಇದೊಂದು ಸ್ವಲ್ಪ ಹೆಲ್ಪ್ ಆಗುವಂಥದ್ದು, ನ್ಯಾಚುರಲಿ ಹೆಲ್ಪ್ ಆಗುವಂಥದ್ದು. ನೆಕ್ಸ್ಟ್, ಸೊ ಇಲ್ಲಿ ನೋಡಿ, ಇದು ಒಂದು ಸಮುದ್ರದ ದಂಡೆ ಇದೆ, ಹಾರ್ಡ್ಲಿ ರಾಕಿ ಲ್ಯಾಂಡಿಗೆ ಕನೆಕ್ಟ್ ಆಗಿದೆ. ಈ ಒಂದು ಪಾಯಿಂಟ್ ಇಂದ, ಓಕೆ, ಈ ಹಾರ್ಡ್ ರಾಕ್ ಇಂದ ಒಂದು ಪಾಯಿಂಟ್ ಇಂದ ನೀರು ಹೊರಗಡೆ ಬರ್ತಾ ಇದೆ. ಬಟ್ ಅಲ್ಲಿ ಬರ್ತಾ ಇದೆ ಮೀನ್ಸ್ ಕೆಳಗಡೆ ಎಲ್ಲೋ ಹೋಲ್ ಬಿದ್ದಿದೆ. ಆ ಹೋಲ್ ಬಿದ್ದಿದ್ನ ಹೋಲನ್ನ ಏನಂತ ಕರಿತೀವಿ, ಬ್ಲೌ ಹೋಲ್ಸ್ ಅಂತ ಕರಿತೀವಿ. ಏನಂತ ಕರಿತೀವ್ರಿ, ಬ್ಲೌ ಹೋಲ್ಸ್ ಅಂತ. ಸೊ ಇವೆಲ್ಲವೂ ಕೂಡ ಲ್ಯಾಂಡ್ ಅಲ್ಲೇ ನೋಡೋಕ್ಕಾಗುವಂಥದ್ದು, ಸಮುದ್ರದಿಂದ ಆಗಿರುವಂಥದ್ದು. ಲ್ಯಾಂಡ್ ಅಲ್ಲೇ ನೋಡುವಂಥದ್ದು, ಸಮುದ್ರದಿಂದ ಆಗಿರುವಂಥದ್ದು. ಸೊ ಈ ಪಾಯಿಂಟ್ ಗಳಲ್ಲಿ ಎಲ್ಲಾದ್ರೂ ಡೌಟ್ಸ್? ಓಕೆ, ಸೊ ಈ ಪಾಯಿಂಟ್ಸ್ ಗಳಲ್ಲಿ ಎಲ್ಲಾದ್ರೂ ಡೌಟ್? ಓಕೆ, ಇಲ್ಲೊಂದಿದೆ ನೋಡಿ. ಸೊ ಇನ್ನು ನೋಡಿ, ಸೊ ಈ ಸಮುದ್ರದ ಅಲೆಯಿಂದ ಒಂದಿಷ್ಟು ಭಾಗ, ಇದಿಷ್ಟು ಲ್ಯಾಂಡ್ ಅನ್ನ ಕಟ್ ಮಾಡಿರುತ್ತೆ. ಸೊ ಇಲ್ಲಿಷ್ಟೇ ಒಂಥರ ಬ್ಯಾರಿಯರ್ ಬಂದಿರುತ್ತೆ. ಇದನ್ನ ನಾವು ಸಿ ಬ್ಯಾರಿಯರ್ ಅಂತ ಕರಿತೀವಿ. ಏನಂತ ಕರಿತೀವಿ, ಸಿ ಬ್ಯಾರಿಯರ್. ಇದನ್ನ ನಾವು ಸಿ ಬ್ಯಾರಿಯರ್ ಅಂತ ಕರಿತೀವಿ. ಸೊ ಇದು ಕಂಪ್ಲೀಟ್ ಆಗಿ ಕನೆಕ್ಟ್ ಆಗಿ ಇದಿಷ್ಟೇ ಗ್ಯಾಪ್ ಮಾಡ್ಕೊಂಡು ಉಳ್ಕೊಂತು ಅಂದ್ರೆ ಇದನ್ನ ಲಗೂನ್ಸ್ ಅಂತ ಕರಿತೀವಿ. ಲಗೂನ್ಸ್. ಓಕೆ, ಲಗೂನ್ಸ್ ಅಂತ ಕರಿತೀವಿ. ನೆಕ್ಸ್ಟ್, ಸೊ ಅಷ್ಟೇ. ಓಕೆ, ಇದರಲ್ಲಿ ಲಗೂನ್ಸ್ ಅಷ್ಟೇ ಇರುವಂಥದ್ದು. ಸೊ ಈ ಭಾಗ ಬಂದ್ಬಿಟ್ಟು ಬೀಚ್, ಇಲ್ಲೆಲ್ಲ ಬೀಚ್. ಸೊ ಬೀಚ್ ಇದೆ, ಇದು ಇಲ್ಲೊಂದು ಸ್ವಲ್ಪ ಬೀಚ್ ಭಾಗ ಅಂತ ಕರಿತೀವಿ. ಇನ್ನೇನಾದ್ರೂ ಡೌಟ್ ಇದರಲ್ಲಿ? ಇನ್ನೇನಾದ್ರೂ ಡೌಟ್? ಓಕೆನಾ. ಸೊ ಏನಾದ್ರೂ ಡೌಟ್ಸ್ಗಳಿದ್ರೆ ಅಥವಾ ಯಾವ್ದಾದ್ರು ಪಾಯಿಂಟ್ಗಳು ಮಿಸ್ ಆಗಿದ್ರೆ ಕಮೆಂಟ್ ಸೆಕ್ಷನ್ಸ್ ಅಲ್ಲಿ ನೀವು ಕೂಡ ಕೇಳಬಹುದು ಅಥವಾ ನಮಗೂ ಕೂಡ ಹೇಳ್ಬಹುದು. ಓಕೆ, ಸೊ ಇದಿಷ್ಟೇ ಮೇಜರ್ಲಿ ಟಾಪಿಕ್ಗಳು, ಆಲ್ಮೋಸ್ಟ್ ಅಲ್ಲಿ ಎಲ್ಲವೂ ಇದರಲ್ಲೇ ಕವರ್ ಆಗಿರುವಂಥದ್ದು. ಓಕೆ, ಸೊ ಡೊಲೈನ್ ಅಂದ್ರೇನು, ಸ್ಟೆಲಾಮೈಟ್ ಅಂದ್ರೇನು, ಸ್ಟೆಲಾಗ್ಮೈಟ್ ಅಂದ್ರೇನು, ಎಲ್ಲವೂ ನೋಡ್ಕೊಳ್ಳಿ ಒಂದ್ಸಲ. ಸೊ ಸಂಪೂರ್ಣವಾಗಿ ಸಾಫ್ಟ್ ನೋಟ್ಸ್ ನಿಮಗೆ ಸಿಗ್ತಾ ಇದೆ, ಆಲ್ರೆಡಿ ಅಪ್ಲಿಕೇಶನ್ಸ್ ಅಲ್ಲಿ ಸ್ಟಾಕ್ ಇದೆ. ಯಾರಿಗಾದ್ರೂ ಸಿಗ್ಲಿಲ್ಲ ಅಂದ್ರೂ ಕೂಡ ಅಥವಾ ಕಾಣಿಸ್ಲಿಲ್ಲ ಅಂದ್ರೆ ಕೇಳಿ. ಓಕೆನಾ. ಸೊ ಇನ್ನು ಯಾರಾದ್ರೂ ಅಪ್ಲಿಕೇಶನ್ಸ್ ನ ಡೌನ್ಲೋಡ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಇವಾಗ್ಲೇನೆ ಪ್ಲೇ ಸ್ಟೋರ್ ಇಂದ ಈಶ್ವರ್ ಗೌಡಿ ಎಜುಕೇಶನ್ ಅಂತ ಅಪ್ಲಿಕೇಶನ್ ಇದೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಎವ್ರಿ ಡೇ ಸಂಜೆ ನೈಟ್ 8 ಗಂಟೆಗೆ ನಿಮಗೆ ಯೂಟ್ಯೂಬ್ ಅಲ್ಲಿ ಸೊ ಓಲ್ಡ್ ಕ್ವಶನ್ ಪೇಪರ್ಗಳನ್ನ ಸಾಲ್ವ್ ಮಾಡಿಸ್ತಾ ಇದೀವಿ. ನಾವು ನೀಡ್ತಾ ಇರೋ ಕಂಟೆಂಟ್ಗೆ ಓಲ್ಡ್ ಕ್ವಶನ್ಸ್ ಅಲ್ಲಿ ಬಂದಿರತಕ್ಕಂಥ ಕ್ವಶನ್ಸ್ಗೆ ರಿಲೇಟೆಡ್ ಇದೆಯೋ ಇಲ್ವೋ ಅಂತ ಕ್ರಾಸ್ ಚೆಕ್ ಮಾಡ್ಕೋಬಹುದು. ಓಕೆನಾ. ಸೊ KS ಆಗಿರ್ಬೋದು, PC ಆಗಿರ್ಬೋದು, PAS ಆಗಿರ್ಬೋದು, ಎಲ್ಲ ಇರಾಬರ ಎಕ್ಸಾಮ್ಸ್ ಗಳದೆಲ್ಲವೂ ಕೂಡ ಜಿಯೋಗ್ರಫಿ ಸಂಬಂಧಪಟ್ಟ ಸಾಲ್ಟ್ ಔಟ್ ಮಾಡ್ತಾ ಇದ್ದೇವೆ ವಿತ್ ಬ್ಯಾಕ್ ಗ್ರೌಂಡ್ ಹಿಸ್ಟ್ರಿ ಹಿಡ್ಕೊಂಡು. ಓಕೆ, ಸೊ ಈಶ್ವರ್ ಗೌಡಿ ಎಜುಕೇಶನ್ ಅಂತ
ಅಲ್ಲಿ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಕೇಳ್ಬೋದು. ಇನ್ನು ಯಾರಾದರೂ ಅಪ್ಲಿಕೇಶನ್ಸ್ನ ಡೌನ್ಲೋಡ್ ಮಾಡ್ಕೊಂಡಿರ್ಲಿಲ್ಲ ಅಂದ್ರೆ ಸೊ ಇವಾಗ್ಲೇನೆ ಡೌನ್ಲೋಡ್ ಮಾಡ್ಕೊಳ್ಳಿ. ಯಾಕಂದ್ರೆ ಒನ್ ಆಫ್ ದ ಬೆಸ್ಟ್ ಪ್ರೈಸ್ ಅಲ್ಲಿ 300 ರುಪೀಸ್ನ ಬ್ಯಾಚ್ ಬಂದ್ಬಿಟ್ಟು ಕೇವಲ 49 ರುಪೀಸ್ಗೆ ಸಂಪೂರ್ಣ ಜಿಯೋಗ್ರಫಿ ಬ್ಯಾಚ್ ನೀಡಲಾಗ್ತಾ ಇದೆ. ಸೊ ಆಫ್ಟರ್ ದಟ್ ಈ ಬ್ಯಾಚ್ ನ ಪ್ರೈಸ್ ಏರಿಸಲಾಗ್ತದೆ. ಆದಷ್ಟು ಬೇಗ ಏರಿಸೋದ್ರ ಒಳಗಡೆನೆ ಪ್ರತಿಯೊಬ್ಬರು ಸಬ್ಸ್ಕ್ರಿಪ್ಷನ್ಸ್ ನ ತಗೊಳ್ಳಿ, ಅದರದ್ದು ಉಪಯೋಗವನ್ನ ಪಡ್ಕೊಳ್ಳಿ. ಸೊ ಇದೇ ಮಂತ್ ಎಂಡಿಗೆ ಅಗೇನ್ ಮತ್ತೆ ಮಿಷನ್ ಮ್ಯಾಥಮೆಟಿಕ್ಸ್ ಬ್ಯಾಚ್ ಕೂಡ ರನ್ ಆಗುತ್ತೆ. ಸೊ ಎವ್ರಿ ಬ್ಯಾಚಸ್ ಜಸ್ಟ್ ಫಾರ್ 49 ರುಪೀಸ್ಗೆ ಇರುವಂತದ್ದು. ಸೊ ಇವಾಗ ಜಿಯೋಗ್ರಫಿ ಫೌಂಡೇಶನ್ ಬ್ಯಾಚ್ ಅಲ್ಲಿ ಒನ್ ಆಫ್ ದ ಬೆಸ್ಟ್ ಕ್ಲಾಸಸ್ಗಳು ರನ್ ಆಗ್ತಾ ಇದಾವೆ. ಓಕೆನಾ. ಸೊ ನೋಟ್ಸಸ್ ಅಂತ ಬಂದಾಗ ನಿಮಗೆ ಬೋತ್ ಬೈ ಲ್ಯಾಂಗ್ವೇಜ್ ಅಲ್ಲಿ ಸಿಗುವಂತದ್ದು, ಕನ್ನಡದಲ್ಲೂ ಇದೆ. ಸೊ ತದನಂತರ ಇಂಗ್ಲಿಷ್ ಅಲ್ಲೂ ಕೂಡ ಬೋತ್ ಬೈ ಲ್ಯಾಂಗ್ವೇಜ್ ಅಲ್ಲಿ ನೋಟ್ಸಸ್ ಇದೆ. ಏನಾದ್ರೂ ಸಣ್ಣ ಪುಟ್ಟ ಟೈಪಿಂಗ್ ಮಿಸ್ಟೇಕ್ಸ್ ಆಗಿದ್ರೆ ಸರಿ ಹೊಂದ್ಕೊಳ್ಳಿ. ಸೊ ಅದನ್ನ ಮತ್ತೆ ನಾವು ಬೇಕಿದ್ರೆ ಕ್ರಾಸ್ ಚೆಕ್ ಮಾಡಿ ಸರಿ ಇಂಥದ್ರಲ್ಲಿ ಮಿಸ್ ಆಗಿದೆ ಅಂತ ಏನಾದ್ರು ಅನ್ನೋದಿದ್ರೆ ಕೇಳಿ. ಓಕೆನಾ, ಅದನ್ನ ಬದಲಾವಣೆ ಮಾಡ್ಕೊಳ್ಳೋಣ. ಸೊ ಪ್ರತಿಯೊಬ್ಬರಿಗೂ ಕೂಡ ಒನ್ಸ್ ಅಗೇನ್ ಥ್ಯಾಂಕ್ ಯು ಅಂಡ್ ಜೈ ಹಿಂದ್.